ನಮಸ್ಕಾರ ಅಂಡ್ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್. ನಾನು ವಿದ್ಯಾ ಮಲ್ನಾಡ್. ಇವತ್ತಿನ ಸೀದಾ ಸವಾಲ್ ಯಾರಿಗೆ? ಕಾಂಗ್ರೆಸ್ ಪಕ್ಷಕ್ಕೆ, ಆಡಳಿತ ಪಕ್ಷಕ್ಕೆ. ಒಂದು ನಿಗಮ ಮಂಡಳಿ ಉದ್ಧಾರ ಆಗಲಿ ಅಂತ ಕೋಟ್ಯಾಂತರ ರೂಪಾಯಿ ಜನರ ತೆರಿಗೆ ಹಣವನ್ನು ಅಲ್ಲಿಟ್ಟರೆ ಅದು ಗುಳುಮಾಗಿದೆ ಅಥವಾ ಸ್ವಾಹ ಆಗಿದೆ ಅಥವಾ ಯಾವ ಕಡೆ ಹೋಗಿದೆ ಗೊತ್ತಿಲ್ಲ. ಇದೇ ಕಳಂಕವನ್ನು ಹೊತ್ತು ಅವರನ್ನ ಮಂತ್ರಿಗಿರಿಯಿಂದ ಕೆಳಗಿಳಿಸ್ತಾರೆ. ಮತ್ತೊಂದ್ಸಲ ಮಂತ್ರಿ ಮಂಡಲ ಅಂತ ಬಂದಾಗ ಅವರನ್ನ ಕಳಂಕ ಇರುವಂತಹ ನಾಯಕನನ್ನೇ ಮತ್ತೆ ಮಂತ್ರಿಯನ್ನಾಗಿ ಮಾಡಿರೋದು ಬಿಜೆಪಿ ಸಹಿಸ್ತಾ ಇಲ್ಲ. ಜನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಈ ಸಂಸ್ಕೃತಿ ಇರಲಿಲ್ಲ. ಚಿಕ್ಕ ಪುಟ್ಟ ಆರೋಪ ಬಂದಿದ್ರು ಕೂಡ ಕೆಳಗಿಳಿಯ ನೀನು ಆರೋಪ ಎಲ್ಲ ಸಾಬೀತಾದ್ಮೇಲೆ ನೀನು ವಾಪಸ್ ಬಾ, ಮಂತ್ರಿಯಾಗಿ ಮಾಡ್ತೀನಿ ಅಂತ ಇದ್ರು. ಬಟ್ ಇಲ್ಲಿ ಯಾಕೆ ಆ ಸಂಪ್ರದಾಯವನ್ನು ಮುರಿತು ಕಾಂಗ್ರೆಸ್? ಏನಾಗ್ತಾ ಇದೆ? ಹೈಕಮಾಂಡ್ಗೆ ನಿಜಕ್ಕೂ ಕಾಂಗ್ರೆಸ್ನಲ್ಲಿರುವ ಕೆಲವರು ಹೇಳ್ತಾ ಇರೋ ಹಾಗೆ ಬ್ಲ್ಯಾಕ್ ಮೇಲ್ ಮಾಡಿದಾರಾ? ಬ್ಲ್ಯಾಕ್ ಮೇಲ್ ಸಂಸ್ಕೃತಿ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ನಡೀತಾ ಇದೆಯಾ? ಬಿಜೆಪಿಯ ಮುಂದಿನ ಹೆಜ್ಜೆ ಏನಾಗುತ್ತೆ? ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ನಾಗೇಂದ್ರ ವಿರುದ್ಧ ಕದನ. ನಾನು ವಿದ್ಯಾ ಮಲ್ನಾಡ್. ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ನಜ್ಮಾ ಚಿಕ್ನೇರಳೆ, ಕಾಂಗ್ರೆಸ್ ವಕ್ತಾರರು ಸ್ಟುಡಿಯೋದಲ್ಲಿದ್ದಾರೆ. ನಜ್ಮಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾಗಿ ಲೋಹಿತ್ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಪಿಯಿಂದ ಶಶಿಧರ್ ಆರಾಧ್ಯ ಇದ್ದಾರೆ. ನಮಸ್ಕಾರ ಶಶಿಧರ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಿರಿಯ ಪತ್ರಕರ್ತರು ಬಸವರಾಜ್ ಹಿಟ್ನಾಳ್ ಅವರು ಜಾಯ್ನ್ ಆಗ್ಲಿಕ್ಕಿದ್ದಾರೆ. ಆಗ್ತಿದ್ದಂತೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ನಜ್ಮಾ ಅವರೇ, ನಿಮ್ಮ ಮೊದಲ ಓಪನಿಂಗ್ ಕಾಮೆಂಟ್ ಏನ್ ಮೆಸೇಜ್ ಪಾಸ್ ಮಾಡ್ತಾ ಇದೆ? ಕಳಂಕ ಹೊತ್ತಿರುವವರನ್ನ ಕ್ಯಾಬಿನೆಟ್ನಲ್ಲಿ ಮಂತ್ರಿಯನ್ನಾಗಿ ಮಾಡಿ ಕಾಂಗ್ರೆಸ್. ಕಳಂಕ ಬಂದ ಸಂದರ್ಭದಲ್ಲಿ ಅವರನ್ನ ಇಳಿಸಿದ್ದಲ್ಲ ಕುರ್ಚಿಯಿಂದ, ಅವರೇ ಖುದ್ದು ನಾನು ಹೊರ ಹೋಗ್ತೀನಿ ಅಂತ ಹೇಳಿ ರಾಜೀನಾಮೆಯನ್ನ ಕೊಟ್ಟು ನಾಗೇಂದ್ರರವರು ಹೊರ ನಡೆದಿದ್ರು. ಅದಾದ ನಂತರ ಜನವರಿ 14, 2026ರಲ್ಲಿ ಅವರಿಗೆ CBI ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರಿಗೆ ಬೇಲನ್ನು ಮಂಜೂರು ಮಾಡಿದೆ. ಇಡಿ ಮತ್ತು SIT ತನಿಖೆಗಳು ನಡೀತಾ ಇದ್ದಾವೆ. ಫೋರ್ಜರಿ ಕೇಸ್ ಏನು ನಡೆದಿದೆ ಅಥವಾ ಫೋರ್ಜರಿಯಾಗಿ RTGS ಏನಾಗಿದೆ ಅದರ ಹಣ ವಾಪಸ್ ಸಂದಾಯ ಕೂಡ ಆಗಿದೆ. ಅದ್ರ ಬಗ್ಗೆ ಒಂದು ಮಟ್ಟದ ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ BJP ಅವರು ಕಾಂಗ್ರೆಸ್ನವರು ಅವ್ರನ್ನ ತಗೊಂಡ್ಬಿಟ್ಟಿದ್ದಾರೆ ಅನ್ನೋ ಏಕೈಕ ಕಾರಣಕ್ಕೆ ಅವ್ರನ್ನ ಕೆಳಗಿಳಿಸ್ಲೇಬೇಕು ಅಂತ ಹೇಳಿ ಕಲಾಪದ ಇಡೀ ಸಮಯವನ್ನ ವೇಸ್ಟ್ ಮಾಡ್ತಾ ಇರೋದು ನೋಡಿದ್ರೆ ಅವರು ಎಷ್ಟು ರಾಜ್ಯಗಳಲ್ಲಿ ಕಲಾಪನೇ ನಡೆಸಬಾರ್ದು, ಯಾರ್ಯಾರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಲಿಸ್ಟ್ ತೆಗೆದ್ರೆ 1 ಗಂಟೆ ಅಲ್ಲ 2 ಗಂಟೆ 3 ಗಂಟೆನೂ ಸಾಲೋದಿಲ್ಲ. ಅಲ್ಲಿಯವರೆಗೆ ಚರ್ಚೆ ಹೋಗುತ್ತೆ. PM ಖುದ್ದು ನೋಡ್ತಾ ಇದ್ವಿ ನಿನ್ನೆ, PM ಕೇರ್ ಫಂಡ್ ಏನಾಗಿದೆ? ಹಾಗಾದ್ರೆ PM ಹತ್ರ ರಾಜೀನಾಮೆ ಕೊಡಿಸ್ಬಿಡ್ತೀರಾ? ಅಯೋಧ್ಯೆ ಇಶ್ಯೂನಲ್ಲಿ ಯಾರು ಸ್ಕ್ಯಾಮ್ಗೆ ಇನ್ವಾಲ್ವ್ ಆಗಿದ್ರು ಅವ್ರನ್ನ ಕೆಳಗಡೆ ಇಳಿಸ್ಬಿಡ್ತೀರಾ? ನೀವು ವಾಷಿಂಗ್ ಪೌಡರ್ ನಿರ್ಮಾ ಅಂತ ಹೇಳಿ ಇರೋ ಬರೋ ಎಲ್ಲಾರನ್ನೂ ಎಳ್ಕೊಂಬಂದು ಅಜಿತ್ ಪವಾರಿಂದ ಹಿಡಿದು ಸುವೇಂದು ಅಧಿಕಾರಿ ತನಕನು ಸುವೇಂದು ಅಧಿಕಾರಿ ಅವ್ರನ್ನ CM ಮಾಡೋ ಮಟ್ಟಕ್ಕೂ ನೀವು ಭ್ರಷ್ಟರನ್ನ ತಗೊಂಬಂದು ವಾಷಿಂಗ್ ಮಷಿನ್ ಹಾಕಿದೀರಾ. ಅದೇ ನಾಗೇಂದ್ರ ಅವರು ಇವತ್ತು ನೀವು ಕಾಂಗ್ರೆಸ್ನ ಬಿಟ್ಟು ಹಿಂಗ್ ಸ್ಕ್ಯಾಮ್ ಆಯ್ತು ಅಂತ ಹೇಳಿ ಬಿಜೆಪಿಗೆ ಸೇರ್ಕೊಂಡ್ಬಿಟ್ಟಿರ್ತಿದ್ರೆ ನೀವು ಜೈ ನಾಗೇಂದ್ರ ಅಂತ ಹೇಳಿ ಅವ್ರನ್ನ ವಾಷಿಂಗ್ ಮಷಿನ್ ಮಾಡಿ ಅವ್ರನ್ನ ಕ್ಲೀನ್ ಚಿಟ್ ಕೊಟ್ಬಿಡ್ತಿದ್ರಾ? ವಿಷಯಗಳು ತುಂಬಾ ಇದೆ ಕಲಾಪದಲ್ಲಿ ಚರ್ಚೆ ಮಾಡೋದಕ್ಕೆ. ಕೋರ್ಟ್ ಡಿಸೈಡ್ ಮಾಡಿದೆ, CBI ಕಸ್ಟೋಡಿಯಲ್ ಇಂಟ್ರಾಗೇಷನ್ ಬೇಡ ಅಂತ ಹೇಳಿದೆ. ಅವ್ರು ಯಾಕೆ ಮಾಡಿದ್ದಾರೆ ಅಂತ ಹೇಳಿದೆ. SIT ತನಿಖೆ ನಡೀತಾ ಇದೆ, ಇಡಿ ತನಿಖೆ ನಡೀತಾ ಇದೆ. ಫೈನ್, ಅವರ ಅವಶ್ಯಕತೆ ಕಾಸ್ಟ್ ಕ್ಯಾಲ್ಕುಲೇಷನ್ಗೆ ಅನುಗುಣವಾಗಿ ಮತ್ತು ಅವ್ರು ಏನು ಮಾಡಿದಾರೆ ಅದು ಮೇಲ್ನೋಟಕ್ಕೆ ಆ ಸ್ಕ್ಯಾಮ್ಗಳು ಹೇಗೆ ನಡೆದಿದ್ದಾವೆ ಅನ್ನುವಂಥ ಕಂಪ್ಲೀಟ್ ಆಗಿರುವಂಥ ವಿಚಾರ ಹೈಕಮಾಂಡ್ಗೆ ಗೊತ್ತಿರೋದ್ರಿಂದ ಅವರನ್ನ ತಗೊಂಡಿದ್ದಾರೆ. ಬಿಜೆಪಿ ಅನ್ನೋದಕ್ಕೆ ಧುಲೆ ಹುಯೆ ಇಲ್ವಲ್ಲ. ಬರ್ತೀನಿ. ಅಯೋಧ್ಯೆ ವಿಚಾರ ಪ್ರಸ್ತಾಪ ಮಾಡಿದ್ರಿ, PM ಫಂಡ್ ಕೇರ್ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ರಿ. ಬರ್ತೀನಿ. ಫಸ್ಟ್ ಓಪನಿಂಗ್ ಕಾಮೆಂಟ್ ಎಲ್ಲರದ್ದು ತಗೋಬಿಡ್ತೀನಿ. ಲೋಹಿತ್ ಅವರೇ, ಒಂದು ನಾವು ಈ ಸರ್ಕಾರದ ನೈತಿಕತೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಈ ಸರ್ಕಾರ ಮಾನವೀಯತೆ, ಮನುಷ್ಯತ್ವ, ಸಂವೇದನೆ ಇಲ್ಲಂತ ಸರ್ಕಾರ ಇದು. ಹಗರಣ ಕೇವಲ 189 ಕೋಟಿ ಅನ್ನೋ ಒಂದು ವಿಚಾರ ಮಾತ್ರ ಪ್ರಸ್ತಾಪ ಅಲ್ಲ, ಅದು ಯಾರಿಗೆ ಸಲ್ಲಬೇಕಿತ್ತು, ಯಾರ ಕಲ್ಯಾಣಕ್ಕೆ ಸಲ್ಲಬೇಕಾಗಿತ್ತು ಅನ್ನೋದು ನೋಡಿ. ಅದು ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅತ್ಯಂತ ಶೋಷಿತ, ದಮನಿತ, ಅಲೆಮಾರಿ, ಬುಡಕಟ್ಟು, ಆದಿವಾಸಿ, ಅರಣ್ಯವಾಸಿ, ವನವಾಸಿ ಸಮುದಾಯಗಳ ಕಲ್ಯಾಣಕ್ಕೆ ಬಳಸಬೇಕಾದಂಥದ್ದು. ಅದನ್ನು ಇವರು ಅಮಾನವೀಯವಾಗಿ ಇವರ ಚುನಾವಣಾ ರಾಜಕಾರಣಕ್ಕೆ ತೆಲಂಗಾಣಗೆ ವಿವಿಧ ಸಾವಿರಾರು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆಮೇಲೆ ಅದ್ರ ಮೂಲಕ ಏನೋ ನಿಮಗೆ ಗೊತ್ತಿರೋಂಗೆ ಜ್ಯುವೆಲ್ರಿ ಶಾಪ್ ಆಗಿರ್ಬೋದು, ಲಿಕ್ಕರ್ ಶಾಪ್ ಆಗಿರ್ಬೋದು, ಅವರಿಗೆಲ್ಲ ವರ್ಗಾವಣೆ ಆಗಿದೆ. ಇದು ED ಮತ್ತು CBI ತನಿಖೆ ಮೂಲಕ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿರೋಂಥದ್ದು. ಇದರಿಂದ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ AICCಗೂ ಸಹ ತಲುಪಿದೆ, KPCC ರಾಜ್ಯ ಕಾಂಗ್ರೆಸ್ ಪದಾಧಿಕಾರಿ ಅಥವಾ ಅಲ್ಲಿನ ಇವರಿಗೂ ಸಹ ತಲುಪಿದೆ, ವರಿಷ್ಠರಿಗೆ.
ಸೊ ಅದ್ರ ಮೂಲಕ ಇವರು ಬ್ಲಾಕ್ ಮೇಲ್ ತಂತ್ರಗಾರಿಕೆ ಮಾಡಿ ಬಂದಿದ್ದಾರೆ. ಇದು ಹೆಂಗ್ ಬಯಲಾಯ್ತು? ಇದೇ ಇವ್ರದೇ ಸರ್ಕಾರದ ಇವ್ರದೇ ಆ ನಿಗಮದ ಅಧಿಕಾರಿ ಶಿವಮೊಗ್ಗ ಮೂಲದ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇವರ ಸಚಿವರಿಂದ ನನಗೆ ಬೆದರಿಕೆ ಇದೆ, ನನಗೆ ಪ್ರಾಣ ಬೆದರಿಕೆ ಇದೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡು ಅವರು ಆತ್ಮಹತ್ಯೆ ಪತ್ರದ ಉಲ್ಲೇಖ ಮಾಡಿರೋದ ಮೂಲಕ ಇದು ತನಿಖೆ ಆದಂಥದ್ದು. ಏನು ಆನ್ ದ ಫ್ಲೋರ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ 189 ಕೋಟಿ ಅಲ್ಲ 89 ಕೋಟಿ ಹಗರಣ ಆಗಿದೆ, ಅದನ್ನ ಒಪ್ಕೊಳ್ತೀವಿ, ಅದನ್ನ ವಾಪಸ್ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹಗರಣ ಕಳಂಕಿತ ಏನು ಸಚಿವರಾದಂಥ ನಾಗೇಂದ್ರರವರು ಒಂದು ರೀತಿಯಲ್ಲಿ ಇಡೀ ಆ ಸಮುದಾಯಗಳಿಗೆ ವಂಚನೆ ಮಾಡಿದ್ದಾರೆ, ಮತ್ತೆ ಈ ನಾಡಿಗೆ ವಂಚನೆ ಮಾಡಿದ್ದಾರೆ. ಆ ದೃಷ್ಟಿಯಿಂದ ನೈತಿಕತೆ ಒತ್ತಿ ಅವರು ಇದು ಸಚಿವ ಸಂಪುಟದಲ್ಲಿ ಇರಬಾರ್ದು ಅನ್ನೋದು ನಮ್ಮ ಒಕ್ಕೊರಲ ಒಂದು ಹೋರಾಟ. ಈ ಹೋರಾಟ ನಾವು ಸದನದ ಉಭಯ ಸದನಗಳಲ್ಲಿ ಕಪ್ಪು ಪಟ್ಟಿ ಧರಿಸಿ ನಾವು ಅವ್ರ ರಾಜೀನಾಮೆ ಕೊಡೋ ತನಕನೂ ಸಹ ವಿರಮಿಸಲ್ಲ. ಮತ್ತೆ ರಾಜ್ಯಾದ್ಯಂತ ಇದು ಜನಾಂದೋಲನವಾಗಿ ನಮ್ಮ ಪಕ್ಷದಿಂದನೂ ಸಹ ಮತ್ತೆ ವಿವಿಧ ಸಂಘಟನೆಗಳು, ಆ ಸಮುದಾಯದ ಸಂಘಟನೆಗಳು ಸಹ ಹೋರಾಟ ಮಾಡ್ತಿದ್ದಾರೆ. ಇದು ಜನರ ಭಾವನೆ ವಿರುದ್ಧ ಈ ಸರ್ಕಾರ ನಡ್ಕೊಳ್ತಾ ಇದೆ ಅಂತ ಹೇಳ್ತೀನಿ. ಇಷ್ಟೊಂದು ಯಾಕೆ ಜಿದ್ದು, ಇಷ್ಟೊಂದು ಜಿದ್ದು ಯಾಕೆ ಸ್ವಾಮಿ? ನೋಡಿ, ನಮಗೆ ಗೊತ್ತಿದೆ ಏನು ಒಂದು ಅಲೆಮಾರಿ SC/ST ಒಂದು ನಿಗಮ ಇದೆ, SC/ST ಅಲೆಮಾರಿ ಅಭಿವೃದ್ಧಿ ನಿಗಮ. 4.5 ಕೋಟಿ, ನಾನು ಚಾರ್ಜ್ ಶೀಟ್ ಓದಿದ್ದೀನಿ, 4.5 ಕೋಟಿ 3-4 ಅಕೌಂಟಿಗೆ ಹೋಗಿ ಅದನ್ನ ಮತ್ತೆ ವಿನಿಯೋಗನೇ ಮಾಡಿಲ್ಲ. ಅದನ್ನ ಯಾವುದಕ್ಕೆ? ಕೌಶಲಾಭಿವೃದ್ಧಿಗೆ ನಾವು ವಿನಿಯೋಗ ಮಾಡ್ತಾ ಇದೀವಿ ಅಂತ. ಒಂದೇ ಒಂದು ಕೌಶಲಾಭಿವೃದ್ಧಿ ಆಗಿಲ್ಲ. ನಾನು ಆ ಸಮುದಾಯದ ನನಗೆ ಗೊತ್ತಿದೆ, ಯಾವುದೇ ರೀತಿ ಆಗಿಲ್ಲ. ಯಾವುದೇ ರೀತಿ ಈ ಸರ್ಕಾರ ಸಂಪೂರ್ಣವಾಗಿ ಶಾಮೀಲಾಗಿ ಆ ಇಡೀ ಸಮುದಾಯದ ಒಂದು ಅಭಿವೃದ್ಧಿಗೆ ಮಾರಕ ಆಗಿದೆ. ಮರಣ ಶಾಸನ ಈ ಸರ್ಕಾರದ ಒಂದು ನೀತಿ ನಿಯಮಗಳಾಗಿದೆ. ಆ ನಿಟ್ಟಿನಲ್ಲಿ ನಾವು ಇವ್ರನ್ನ ಯಾವುದೇ ಕಾರಣಕ್ಕೂ ಮುಂದುವರಿಯಕ್ಕೆ ಬಿಡಲ್ಲ. ನಾವು ನಿರಂತರವಾದಂತಹ ಹೋರಾಟ, ಜನಾಂದೋಲನ ಸೃಷ್ಟಿ ಮಾಡಿ ಈ ಸರ್ಕಾರ, ಈ ಪಕ್ಷದ ವಿರುದ್ಧ ಹೋರಾಟ ಮಾಡ್ತೀವಿ. ಶಶಿಧರ್ ಆರಾಧ್ಯ ಅವರೇ, ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಿಸ್ತೀವಿ, ಗುಡ್ಸಾಕ್ತೀವಿ ಅಂತ ನೀವು ಅಧಿಕಾರಕ್ಕೆ ಬಂದ್ರಿ. ಇಂಥ ಪ್ರಕರಣ ಡೆಲ್ಲಿಲಿದ್ರೆ ಹೇಗೆ ಫೇಸ್ ಮಾಡ್ತಾ ಇದ್ರಿ? ಇಲ್ಲಿ ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ದೀರಿ? ಎಲ್ಲಿ ಬಾಯಿ ಮುಚ್ಕೊಂಡಿದ್ದೀವಿ? ನಾವು ಯಾವತ್ತೂ ಆ ರೀತಿ ಮಾಡುವಂತ ವ್ಯಕ್ತಿಗಳಲ್ಲ. ಜಾರ್ಕೊಂಡು ಹೋಗುವಂತ ಜಾಯಮಾನ ಆಮ್ ಆದ್ಮಿ ಪಾರ್ಟಿದಲ್ಲ. ಯಾಕಂದ್ರೆ ನಾವು ಪ್ರಾಮಾಣಿಕರಿದ್ದೀವಿ. ಈ ಇಶ್ಯೂನ ನಾವು ರೈಸ್ ಮಾಡ್ತಾ ಇದ್ದೀವಿ. ಹೇಗೆ ಫೇಸ್ ಮಾಡ್ತೀವಿ? ಖಂಡಿತವಾಗಿ ನಮ್ಮಲ್ಲಿ ನೋಡಿ, ಡೆಲ್ಲಿಯಲ್ಲಿ ಮೊದಲನೇ ಸರ್ಕಾರ ಆಯಿತು. ಮೊದಲನೇ ಸರ್ಕಾರದಲ್ಲಿ ಒಬ್ಬ ಮಂತ್ರಿ 1% ಕೇಳ್ದ ಅಂತ ಹೇಳಿ 1% ಕೇಳಿದ ಫೋನ್ ಬಂತು. ಬರೀ ಫೋನ್ ಸಂಭಾಷಣೆಯಲ್ಲಿ ಬಂದಾಗ ಅವನನ್ನ ಮಂತ್ರಿಮಂಡಲದಿಂದ ಕಿತ್ತಾಕಿ ಜೈಲಿಗೆ ಕಳಿಸಿದ್ದು ಆಮ್ ಆದ್ಮಿ ಪಾರ್ಟಿ ಸರ್ಕಾರ ದೆಹಲಿಯಲ್ಲಿ. ಆ ರೀತಿಯಿಂದ ಮಾಡಿದೆ. ಪಂಜಾಬ್ನಲ್ಲೂ ಸಹ ಇದೇ ರೀತಿಯಾದಂಥ ಪ್ರಕರಣ ಆದಾಗ ಅವ್ರನ್ನೂ ಸಹ ಜೈಲಿಗೆ ಕಳಿಸಿರ್ತಕ್ಕಂಥ ಭಗವಂತ್ ಮಾನ್ ಅವರು. ಅದು ಆಮ್ ಆದ್ಮಿ ಪಾರ್ಟಿಯ ಬದ್ಧತೆ. ಆ ಬದ್ಧತೆ ಬಗ್ಗೆ ಪ್ರಶ್ನೆ ಬೇಕಾಗಿಲ್ಲ. ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥದ್ದು ನಾವೇನೋ ಅಂದ್ಕೊಂಡಿದ್ವಿ, DK ಶಿವಕುಮಾರ್ ಸರ್ಕಾರ ಬಂದಾಗ ಹೊಸ ಹುರುಪು, ಹೊಸ ಜನಗಳನ್ನು ತಗೊಂಡು ಹೊಸ ರೀತಿಯಾದಂತಹ ಸರ್ಕಾರವನ್ನು ಮಾಡ್ತಾರೆ, ಹೊಸ ಹೆಸರನ್ನು ಪಡಿತಾರೆ. ಮುಂದಿನ 28ಕ್ಕೆ ಏನೋ ಒಂದು ದೊಡ್ಡ ಕ್ರೋಢೀಕರಣ ಮಾಡ್ಕೊಳೋದಾಗ್ಲಿ, ಇನ್ನೊಂದು ಮತ್ತೊಂದು ರೀತಿಯಲ್ಲಿ ಸರ್ಕಾರ ಮುಂದಕ್ಕೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ನೀವು ಕಳಂಕಿತರನ್ನು ಮತ್ತೆ ತಗೊಳ್ಳೋದು ಅಂದರೆ ಏನರ್ಥ? ನಾಗೇಂದ್ರ ಅವರು ಆಯಿತು, ಇವಾಗ ಅವ್ರಿಗೆ ಆರೋಪ ಬಂದಿದೆ. ಆರೋಪ ನಂತರ ಅವರು ರಾಜೀನಾಮೆ ಪಡ್ಕೊಂಡಿದ್ದಾರೆ. 2023 ಅವರ ಅಫಿಡವಿಟಲ್ಲಿ ನೀವು ನೋಡ್ಬೋದು 42 ಕ್ರಿಮಿನಲ್ ಕೇಸಸ್ ಇದೆ. ಅವ್ರೇನು ಇದೆಲ್ಲ ಯಾಕೆ ನೀವು ಆ ನಾಗೇಂದ್ರ ಒಬ್ಬರನ್ನ ಇದು ಮಾಡಿದಿರಾ? ಸಾಕಷ್ಟು ಜನ ಅದೇ ಸಮುದಾಯದ MLAಗಳಿದ್ದಾರೆ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ. ಕ್ರಿಮಿನಲ್ ಕೇಸ್ ಅಂತ ಹೋದ್ರೆ ನಮ್ಮ ಇಡೀ ದೇಶದ ಎಷ್ಟು ಮೇಡಮ್ ಆಯ್ತು ಮೇಡಮ್, ಒಂದು ನಿಮಿಷ. ಈಗ ಒಬ್ಬರ ಮೇಲೆ ಎಷ್ಟು ಕ್ರಿಮಿನಲ್ ಕೇಸ್, ನೀವೇ ಹೇಳಿ, ಎಷ್ಟು ಕ್ರಿಮಿನಲ್ ಕೇಸ್ಗಳಾಗ್ಬೋದು? 1, 2 ಆಗ್ಬೋದಾ, 10 ಆಗ್ಬೋದಾ? ಆದ್ರೆ ಪ್ರತಿಭಟನೆ ಮಾಡೋದಕ್ಕೆ ಎಷ್ಟು ಆಗ್ಬೋದು? 42 ಕ್ರಿಮಿನಲ್ ಕೇಸ್ಗಳಾಗಿದ್ದಾವೆ ಅಂದ್ರೆ ಆ ವ್ಯಕ್ತಿ ಕ್ರೆಡಿಬಿಲಿಟಿ ಏನಿದೆ? ಎಷ್ಟು ಒಂದು ಒಬ್ಬೊಬ್ಬರ ಮೇಲೆ ಎಷ್ಟಿದೆ? 1 ಇದೆಯಾ, 2 ಇದೆಯಾ, 10 ಇದೆಯಾ? ಏನಕ್ಕೋಸ್ಕರ? ಹೋರಾಟಕ್ಕೋಸ್ಕರ ಇದೆಯಾ? ಮಾನ್ಯ ವಕ್ತಾರ ಕಾಂಗ್ರೆಸ್ ನನ್ನ ತಗೊಂಡ್ಬಿಡಿ. ಖಂಡಿತ ಅದನ್ನು ಸಹ ಪ್ರಶ್ನೆ ಮಾಡಬೇಕು, ಅದನ್ನು ಪ್ರಶ್ನೆ ಮಾಡಬೇಕು. ನೋಡಿ, ನನ್ನ ಸಮಯ ಇದೆ. ದಯವಿಟ್ಟು ನೀವು ಮಾತಾಡಿದಾಗ ನಾನು ಮಾತಾಡ್ಲಿಲ್ಲ. ದಯವಿಟ್ಟು ನೋಡ್ರಿ, ಕಾಂಗ್ರೆಸ್ ಒಂದ್ ನಿಮಿಷ. ರಾಜ್ಯದ ಮುಖ್ಯಮಂತ್ರಿ ಮೇಲೂ ಕೇಸ್ ಇದೆ ಅಂತ ಹೇಳಿದ್ದು, ಅವ್ರನ್ನ ಪ್ರಶ್ನೆ ಕೇಳಬೇಡಿ ಅಂತಲ್ಲ. ರಾಜ್ಯದ ಮುಖ್ಯಮಂತ್ರಿ ಯಾರು, ಯಾವ ಪಕ್ಷದವರು ಅಂದ್ರೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಟ್ಟೆ ಅಷ್ಟೇ. ದೇಶದಲ್ಲಿ 329 MP ಗಳ ಮೇಲೆ ಕ್ರಿಮಿನಲ್ ಕೇಸ್ ಎಷ್ಟಿದೆ? ಕಾಂಗ್ರೆಸ್ ಖಂಡಿತವಾಗಿ ಎಲ್ಲರ ಮೇಲೆ. ಈವನ್ ನೋಡಿ,
ನಾನೊಬ್ಬ ಹೋರಾಟ ಮೂಢ ಹಗರಣ ಸಿದ್ದರಾಮಯ್ಯ ಮೇಲೆ ಕೇಸ್ ಇದೆ. 35,000 ಕೋಟಿ ನನ್ನ ಸಮಯ ನೀವು ಹಾಳು ಮಾಡ್ಬೇಡಿ ದಯವಿಟ್ಟು. ನನ್ನ ವಾದ ನೋಡಿ, ಒಂದು ಮುಖ್ಯವಾದಂತಹ ವಿಷಯ ಏನಂದ್ರೆ, ಮಾನ್ಯ ಕಾಂಗ್ರೆಸ್ ವಕ್ತಾರರು ಈಗಲೇ ಹೇಳಿದ್ರು 2026ರಲ್ಲಿ ಅವರಿಗೆ ಬೇಲ್ ಕೊಟ್ಟಿದೆ ಅಂತ. 2026ರಲ್ಲಿ CBI ಬೇಲ್ನ ಕ್ಯಾನ್ಸಲ್ ಮಾಡಿ ಅಂತ ಹೈಕೋರ್ಟ್ಗೆ ಅರ್ಜಿ ಹಾಕಿದೆ 2026ರಲ್ಲಿ ಜೂನಲ್ಲಿ. ಅದನ್ನ ಅವ್ರ ಮಾಹಿತಿ ಇಲ್ಲ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಇವಾಗ ಇಲ್ಲಿಗಲ್ ಟ್ರಾನ್ಸಾಕ್ಷನ್ನು ಇವರಿಗೆ ನೇರವಾಗಿ 1.2 crore ಹೋಗಿರ್ತಕ್ಕಂಥದ್ದು, ಇವರು ಬೇನಾಮಿ ಹೆಸರಿನಲ್ಲಿ ವೆಹಿಕಲ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಆಂಧ್ರದ ಚುನಾವಣೆಗಳಿಗೆ ಬಳಸಿರ್ತಕ್ಕಂಥ ಹಣ. ಇದು ನಾನು ಮೊದಲಿಂದನೂ, ಇದು ಆದ ಮೊದಲನೇ ದಿನದಿಂದನೂ ನಾನು ಎಲ್ಲ ಮಾಧ್ಯಮಗಳಲ್ಲೂ ಸಹ ನಾನು ಇದನ್ನು ಪ್ರಶ್ನೆ ಮಾಡಿದ್ದೀನಿ. ಈ ಹಣ ಅವತ್ತು ಯಾರಿಗೂ ಗೊತ್ತಿರಲಿಲ್ಲ ಆಂಧ್ರ ಹೋಗಿದೆ ಅಂತ. ಈ ಹಣ ಆಂಧ್ರದ ಚುನಾವಣೆಗಳಿಗೆ ಬಳಸ್ತಾ ಇದ್ದಾರೆ ಅಂತ ನಾನು ಉಲ್ಲೇಖ ಮಾಡಿದ್ದೆ. ಅದೇ ರೀತಿ ಆಗಿದೆ, ಚಾರ್ಜ್ ಶೀಟ್ ಅಲ್ಲಿ ಅದೇ ಬಂದಿದೆ. ಅದಕ್ಕೆ ಮುಂಚೆ ಮೇಡಮ್ ನಾನು ಅದು ಇದನ್ನ ಹೇಳ್ತಾ ಇಲ್ಲ, ಅವ್ರನ್ನ ಅರೆಸ್ಟ್ ಮಾಡೋ ಟೈಮ್ ಅಂತ ಮುಂಚೆನೆ ನಾನು ಅವ್ರಿಗೆ ಹೇಳಿದ್ದೆ ಇದು ಆಂಧ್ರದ ಚುನಾವಣೆ ಬಡಿತಾ ಇದೆ, ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ. ಆದ್ರೆ 182 ಕೋಟಿನಾ? ಯಾವುದು? 187 ಇಲ್ಲ 187.73. ಅದರಲ್ಲಿ 86 ಕೋಟಿ ಅವ್ಯವಹಾರ ಆಗಿರ್ತಕ್ಕಂಥದ್ದು. ಬೇರೆ ರಾಜ್ಯದ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಆಗಿದೆ, 600 ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿದೆ, 600 ಬಂಕ್ಗಳಲ್ಲಿ 600 ಫೋರ್ಜ್ಡ್ ಆಗಿದೆ ಅನ್ನೋದನ್ನ ಖುದ್ದು ಚಾರ್ಜ್ ಶೀಟ್ ಅಲ್ಲಿ ಅದರ ಉಲ್ಲೇಖ ಆಗಿದೆ. ನೀವೇನ್ರಿ ಸಮರ್ಥನೆ ಮಾಡ್ಕೊಂತೀರಾ? 35,000 ಕೋಟಿ 35,000 ಕೋಟಿ ಹಗರಣವನ್ನ ಮಾಡಿದಂತ ಆನಂದ್ ಸಿಂಗ್ ಅವರನ್ನ ನೀವು ಇನ್ನೂ ಪಕ್ಷದಲ್ಲಿ ಇಟ್ಕೊಂಡು ಟಿಕೆಟ್ ಕೊಟ್ಟಿದ್ದೀರಾ? ಆಯ್ತು, ಕೇಳಿಸ್ಕೊಳ್ಳಿ. ಯಾವ ಪಕ್ಷದವರು ಸಾಚ ಅಲ್ಲ, ಯಾರು ಸಾಚ ಅಲ್ಲ. ಕಳಂಕ ಹೊತ್ತಿರುವವರನ್ನ ಮಂತ್ರಿ ಅಂತ ಮಾಡಿದ್ಮೇಲೆ ಸಾಕ್ಷಿ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ಲಾಜಿಕ್ ಅಲ್ವಾ? ನಿಜ ಹೇಳಿ, ನೀವು ಒಪ್ಕೊಳ್ಳಲ್ವಾ ಇದನ್ನ? ಸಾಕ್ಷಿ ಮೇಲೆ ಪ್ರಭಾವ ಬೀರಲ್ವಾ? ನೋಡಿ, ಈಗ ಡಿಸ್ಕಷನ್ನ ನಾವು ಇದೇ ಇದರಲ್ಲಿ ತಗೊಂಡು ಹೋಗೋದಾದ್ರೆ, ಇವತ್ತು ಯಾರ್ಯಾರು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರುವಂತವರು, ಜೊತೆಗೆ ಬಿಜೆಪಿಯ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತವರು, ಬಿಜೆಪಿ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತವರು ಯಾರ್ಯಾರು ಎಷ್ಟೆಷ್ಟು ಹಗರಣ ಮಾಡಿಲ್ಲ. ಟೈಮ್ ಕೊಟ್ರಿ, ಒಂದ್ ಸೆಕೆಂಡ್ ಕೇಳಿಸ್ಕೊಳ್ಳಿ ನಜ್ಮಾ ಅವರೇ. ಹಾಗಾದ್ರೆ ನಿಮಗೆ ಸಿಬಿಐ ಮೇಲೆ ನಂಬಿಕೆ ಇಲ್ವಾ? ಎಸ್ಐಟಿ ಮೇಲೆ ನಂಬಿಕೆ ಇಲ್ವಾ? ಇವರು ಪ್ರಭಾವ ಹಾಕ್ಬಿಡ್ತಾರೆ. ಎಸ್ಐಟಿ ಮೇಲೆ ನಂಬಿಕೆ ಇಲ್ವಾ? ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ವಾ? ಮೇಡಮ್, SIT ಮೇಲೆ ನಂಬಿಕೆ ಇಡ್ಬೇಕಾ? ಖಂಡಿತ ಇಡ್ಬೇಕು. ಅಯೋಧ್ಯೆಯಲ್ಲಿ SIT ಮೇಲೆ ನಂಬಿಕೆ ಇಲ್ಲ ಅಂತೀರಾ, ಇಲ್ಲಿ ನಂಬಿಕೆ ಇಡ್ಬೇಕಾ? ನೋಡಿ, SIT ಅಯೋಧ್ಯೆಯಲ್ಲಿ ವರ್ಕ್ ಆಗಲ್ಲ, ರಾಜ್ಯದಲ್ಲಿ ವರ್ಕ್ ಆಗುತ್ತೆ. ನೀವು ಬಿಜೆಪಿ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಮತ್ತು ಕೇಂದ್ರ ಸರ್ಕಾರ ಹೇಗೆ ಯಾಕೆ ತನಿಖಾ ಸಂಸ್ಥೆಗಳನ್ನ ಹೇಗೆ ನಡೆಸ್ಕೊತಿದೆ, ಕರ್ನಾಟಕದಲ್ಲಿ ತನಿಖಾ ಸಂಸ್ಥೆಗಳನ್ನ ಕಾಂಗ್ರೆಸ್ ಹೇಗೆ ನಡೆಸ್ಕೊಳ್ತಾ ಇದೆ ಅನ್ನೋದಕ್ಕೆ ತುಂಬಾ ನೀಟಾಗಿರುವಂತಹ ವ್ಯತ್ಯಾಸ ಇದೆ. ನಾವು ಯಾವುದೇ ತನಿಖಾ ಸಂಸ್ಥೆಗಳನ್ನ ನಮ್ಮ ಕೈಗೊಂಬೆ ಮಾಡ್ಕೊಂಡಿಲ್ಲ. ಕಾಂಗ್ರೆಸ್ ಯಾವತ್ತೂ ತನಿಖಾ ಸಂಸ್ಥೆಗಳನ್ನ ತನ್ನ ಕೈಗೊಂಬೆ ಮಾಡ್ಕೊಂಡಿಲ್ಲ ಬಿಜೆಪಿ ತರಹ. ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚೀಟ್ ಕೊಟ್ಬಿಟ್ರು. ಒಂದ್ ಸೆಕೆಂಡ್, ಇದೇ ಪ್ರಕರಣದಲ್ಲಿ ಕಳಂಕ ಬಂತು ಅಂತ ನೀವ್ ಇಳಿಸಿದ್ರು, ಅವರೇ ಸ್ವಯಂ ಪ್ರೇರಿತವಾಗಿ ಇಳಿದ್ರು. ನಾಗೇಂದ್ರ ಅವರು ದೊಡ್ಡ ಮನುಷ್ಯರು, ಕೆಳಗಿಳಿದಿದ್ದಾರೆ. ಮತ್ತ್ಯಾಕ್ ಹತ್ತಿಸ್ಕೊಂಡ್ರಿ? ಆರೋಪ ಸಾಬೀತಾಗ್ಲಿ ಬಿಡಿ. ಕಳಂಕ ಹೊತ್ಕೊಂಡಿರೋರು ನನ್ನ ಮಂತ್ರಿ ಆಗ್ತಾರೆ ರಾಜ್ಯದಲ್ಲಿ ಅಂದ್ರೆ ನಾವ್ಯಾಕೆ? ಪಕ್ಷದವ್ರು ಬಿಡ್ರಿ, ಬಿಜೆಪಿ ಆಮ್ ಆದ್ಮಿ ಎಲ್ಲ ಹೋಗ್ಲಿ ಬಿಡ್ರಿ. ಬಿಜೆಪಿ ಅಲ್ಲ ನಮ್ಮ ರಾಜ್ಯದಲ್ಲಿ ಯಾರಿರೋದು? ವಿದ್ಯಾರ್ಥಿಗಳ ವಿರುದ್ಧ ನಡ್ಕೊಂಡ್ರು ಅಂದ್ಕೊಂಡು ಹೋರಾಟ ಮಾಡಿ ರಾಜೀನಾಮೆ ಕೊಡ್ಸಿದ್ದಾರೆ. ಡೆಫಿನೆಟ್ಲಿ ಇಲ್ಲಿ ಕಳಂಕ ಹೊತ್ತಿರೋರ್ನ ನನ್ನ ಮಂತ್ರಿ ಅಂತ ನಾನು ಯಾವ ಬಾಯಿಂದ ಹೇಳ್ಕೊಳ್ಳಿ? ಇನ್ನು ರಾಜ್ಯದವ್ರು ಹೆಂಗ್ ಹೇಳ್ತಾರೆ? ಅವರಿಗೆ ಕಳಂಕ ಹೊತ್ತಿದ್ದಾರೆ ವಿನಃ ಅದೇನ್ ಪ್ರೂವ್ ಆಗಿಲ್ಲ. ಇನ್ನು ಕೂಡ ಪ್ರೂವ್ ಆಗಿಲ್ಲ. ವಾಲ್ಮೀಕಿ ಸಮುದಾಯದಲ್ಲಿ ಜಡ್ಜ್ಮೆಂಟ್ ಹೊರಗಡೆ ಬಂದು ಅವರು ಆರೋಪಿ ಅಂತ ಸಾಬೀತಾದ್ರೆ ಕಾಂಗ್ರೆಸ್ ಖುದ್ದು ಅವರನ್ನ ಮಾಡುತ್ತೆ. ಯಾಕೆ ಬಿಜೆಪಿ ಅವರ ಅವಧಿಯಲ್ಲಿ ಗುತ್ತಿಗೆದಾರರ ಸಮಸ್ಯೆ ಆದಾಗ ಈಶ್ವರಪ್ಪ ಅವ್ರನ್ನ ರಾಜೀನಾಮೆ ಕೊಡೋದನ್ನ ಬಿಡ್ಲಿಲ್ಲ?
ಇಲ್ಲಿ ಯಾಕ್ರಿ ಹಿಂಗ್ ಮಾಡ್ತೀರಾ? ಎಂತ ಬೂಟ ಇಳಿಸಿದ್ವಲ್ಲ, ಕೆಳಗಡೆ ಇಳ್ದಿದ್ರಲ್ಲ ಅವರು. ಅದೇ ಮತ್ತೆ ಈಗ ತನಿಖೆ ನಡೀತಾ ಇದೆ, ತನಿಖೆ ತನಿಖೆ ನಡೀತಾ ಇದೆ. ಆರೋಪ ಅವಾಗ ಸಾಬೀತಾದ್ರೆ ಇಳಿಸೋಣ. ಅಯೋಧ್ಯೆಯಲ್ಲಿ SIT ಮೇಲೆ ನಂಬಿಕೆ ಇಲ್ಲ ಅಂತೀರಾ, ಇಲ್ಲಿ SIT ಯಾಕೆ ಅಂತ ಹೇಳಿದ್ರೆ ಇಡೀ ದೇಶ ಸಾಕ್ಷಿ ಇದೆ, ಇಡೀ ದೇಶ ಸಾಕ್ಷಿ ಇದೆ. ಬಿಜೆಪಿ ಯಾವ ತರಹ ತನಿಖಾ ಸಂಸ್ಥೆಗಳನ್ನ ಬಳಸ್ಕೊಂಡಿದೆ, ಇಡಿ ಯಾವ ತರ ಬಳಸ್ಕೊಂಡಿದೆ, ಸಿಬಿಐ ಯಾವ ತರ ಬಳಸ್ಕೊಂಡಿದೆ, SIT ಗಳನ್ನ ಯಾವ ತರ ಬಳಸ್ಕೊಂಡಿದೆ ಅಂತ ಗೊತ್ತಿದೆ. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ತನಿಖಾ ಸಂಸ್ಥೆಗಳನ್ನ ಬಳಸ್ಕೊಂಡಿಲ್ಲ. SIT ಕೇಂದ್ರ ತನಿಖಾ ಸಂಸ್ಥೆಯ ರಾಜ್ಯದಲ್ಲಿ ಸೃಷ್ಟಿಯಾಗುವ ಸಂಸ್ಥೆಯ, ಹೌದು, ರಾಜ್ಯದ ಸ್ಟೇಟ್ ಅಲ್ಲಿ ಆಗುವಂಥದ್ದು. ಹೌದು, ಅಯೋಧ್ಯೆಯಲ್ಲಿ SIT ಇದೆಯಲ್ಲ, ಅದು ಮೋದಿ ಮಾಡಿದ್ದಲ್ಲ, ಅಲ್ಲಿಯ ರಾಜ್ಯ ಹೌದು. ಅಲ್ಲಿ ಯಾರು ಅಧಿಕಾರದಲ್ಲಿರೋದು? ಅಲ್ಲಿ ಯಾರು ಅಧಿಕಾರದಲ್ಲಿರೋದು? ಅವ್ರ ಮೇಲೆ ನಾವು ನಂಬಾರ್ದಂತೆ, ನಿಮ್ಮನ್ನ ನಾವ್ಯಾಕೆ ನಂಬೋಣ? ಅವ್ರನ್ನ ನಂಬಾರ್ದು ಅಂದ್ಮೇಲೆ ನಿಮ್ಮನ್ನ ನಂಬಾರ್ದಲ್ವಾ? ನಾವು ಈ ತನಿಖಾ ಸಂಸ್ಥೆಗಳನ್ನ ಕಾಂಗ್ರೆಸ್ ದುರ್ಬಳಕೆ ಮಾಡ್ಕೊಂಡಿದೆ ಅನ್ನೋದನ್ನ ನೀವು ತೋರಿಸಿ. ಇದಕ್ಕಿಂತ ಬೇಕಾ? ಖಂಡಿತವಾಗ್ಲೂ ಇಲ್ಲ. SIT ಕ್ಲೀನ್ ಚಿಟ್ ಕೊಟ್ಟಿದೆ, CBI ಏನ್ ಮಾಡ್ತಾ ಇದೆ? ತನಿಖೆ ಮಾಡ್ತಾ ಇದೆ. ED ಯಾಕೆ ಎಂಟ್ರಿ ಕೊಡ್ತು? ED ಯಾಕೆ ಎಂಟ್ರಿ ಕೊಡ್ತು? ಇಡಿ ಆ ಕೇಸ್ನ ಪ್ರಾರಂಭದ ಸಂದರ್ಭದಲ್ಲೇ ಎಂಟರ್ ಆಗಿದೆ. ಇಡಿ ಪ್ರಾರಂಭದಲ್ಲೇ ಎಂಟರ್ ಆಗಿದೆ. ಇಡಿ ಕೂಡ ತನ್ನ ತನಿಖೆಯನ್ನ ನಡೆಸ್ತಾ ಇದೆ. ಇಡಿ ಯಾರ ಕೈ ಅಡಿಯಲ್ಲಿದೆ, ಇಡಿ ಯಾರು ಹೇಳ್ದಂಗ್ ಕೇಳುತ್ತೆ, ಯಾರ ತಾಳಕ್ ತಕ್ಕಂಗ್ ಕುಣಿಯುತ್ತೆ, ಇಡೀ ದೇಶಕ್ಕೆ ಗೊತ್ತಿದೆ. ಇಡೀ ದೇಶಕ್ಕೆ ಗೊತ್ತಿದೆ ಇಡಿ ಯಾರ ತಾಳಕ್ ತಕ್ಕಂಗ್ ಕುಣಿತಾ ಇದೆ. 187 ಕೋಟಿಯನ್ನ ನುಂಗು ನೀರ್ ಕುಡ್ದಿದ್ದಾನೆ ಈ ಮಂತ್ರಿ ಅಂತ ಕಳಂಕ ಬಂದಿರುವವರಿಗೆ ಕ್ಲೀನ್ ಚಿಟ್ ನ ಅಥವಾ ಕ್ಲೀನ್ ಸರ್ಟಿಫಿಕೇಟ್ ಕೊಡೋಕೆ ಕಾಂಗ್ರೆಸ್ ಸರ್ಕಾರ ಯಾರು? ನಾವು ಬಿಜೆಪಿ ಅಲ್ಲ, ವಾಷಿಂಗ್ ಮಷಿನ್ ಬಿಜೆಪಿ ಅಲ್ಲ, ಬೇರೆ ಪಕ್ಷದವ್ರನ್ನೆಲ್ಲ ಕರ್ಕೊಂಡ್ ವಾಶ್ ಮಾಡಕ್ಕೆ ವಾಶ್ ಮಾಡಕ್ಕೆ ನಾವು ಬಿಜೆಪಿ ಅವರಲ್ಲ, ಬಿಜೆಪಿ ಅವರಲ್ಲ. ಅಜಿತ್ ಪವಾರ್ ಅವರನ್ನ 70,000 ಅಜಿತ್ ಪವಾರ್ ತನ್ನ ಮೇಲೆ ಕಳಂಕ ಬಂದ ಸಂದರ್ಭದಲ್ಲಿ ಅವ್ರು ಕೊಟ್ಟಿದ್ದಾರೆ. ಬಿಜೆಪಿ ಈ ಹೋರಾಟದಲ್ಲಿ ನೀವು ಹಿಂದೆ ಬಿದ್ದಿದ್ದೀರಾ. ಸೆಷನ್ ಅಲ್ಲಿ ನಾವು ಚರ್ಚೆ ಮಾಡಕ್ ಬಿಡಲ್ಲ ಅನ್ನೋದಲ್ಲ, ಎಷ್ಟು ಪ್ರತಿಭಟನೆ ಮಾಡಿದ್ರಿ, ಎಷ್ಟು ರ್ಯಾಲಿಗಳನ್ನು ಮಾಡಿದ್ರಿ, ಎಷ್ಟು ಕಾಲ್ನಡಿಗೆ ಮಾಡಿದ್ರಿ, ಯಾವ ಮುಖ ಇಟ್ಕೊಂಡ್ ಮಾಡ್ತಾರೆ? ಒಂದು ನೋಡಿ, ಅಲ್ಲ ಒಂದ್ ಸೆಕೆಂಡ್ ಬಂದೆ. ಹೌದು, ಬಿಜೆಪಿ ಯಾವ ಮುಖ ಇಟ್ಕೊಂಡು ಕಾಲ್ನಡಿಗೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ನೀವ್ ಯಾವ ಮುಖ ಇಟ್ಕೊಂಡು ಕ್ಯಾಬಿನೆಟ್ಗೆ ಇಂತ ಕಳಂಕ ಹೊತ್ತಿರೋ ಮಂತ್ರಿಯನ್ನ ಮಾಡ್ತೀರಾ ನೀವು? ಕಳಂಕ ಹೊತ್ತಿರೋದು ಆರೋಪಿನಲ್ಲ, ಆದ್ರೆ ಆರೋಪಿ ಇವ್ರು ಏನ್ ಹೇಳ್ತಾರೆ, ಆದರ್ಶ್ ಹೌಸಿಂಗ್ ಆ ಸಂದರ್ಭದಲ್ಲಿ ಅವರೇ ಸ್ವಯಂ ರಾಜೀನಾಮೆ ಕೊಟ್ಟರು ಅಂತ ಹೇಳ್ತಾರೆ. ಈಗ ಅವಾಗ ಪ್ರೂವ್ ಆಗಿರ್ಲಿಲ್ಲ, ಈಗ ಏನ್ ಪ್ರೂವ್ ಆಗಿಲ್ಲ, ಈಗ ಅವ್ರನ್ನ ತಗೊಂಡ್ರು ಅಂದ್ರೆ ಇದು ಸಂಪೂರ್ಣವಾಗಿ AICC ಕಾಂಗ್ರೆಸ್ಗೂ ಸಹ ಈ ಅಳಸಂದಾಯ ಆಗಿದೆ. ಈ ಒಂದು ಪರಿಶಿಷ್ಟ ಪಂಗಡ ಸಮುದಾಯಗಳ ಕಲ್ಯಾಣಕ್ಕೆ ಈ ಅಧಿವೇಶನದಲ್ಲಿ ರಾಜ್ಯದ ಜನರ ಪರ ಚರ್ಚೆ ಆಗ್ಬೇಕಿತ್ತು. ನೆರೆ ಬರ ಒದ್ದಾಡ್ತಾ ಇದ್ದಾರೆ ರೈತರು, ಮಳೆ ಬರ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ನೀವು ತಾಕತ್ತಿದ್ರೆ ಹೊರಗೆ ಬಂದು ಪ್ರತಿಭಟನೆ ಮಾಡ್ರಿ. ಕಾಲ್ನಡಿಗೆ ಮಾಡ್ತೀವಿ ಅಂದ್ರೆ ಯಾರು? ರಾಮುಲ್ ಅವರು ರಾಯಚೂರಿಂದ ಬಳ್ಳಾರಿ ತನಕ ಅಂತ ಅದನ್ನ ಮಾಡೋದ್ಬಿಟ್ಟು ಸೆಷನ್ ಒಳಗೆ ನಾವು ಅಲ್ಲಿ ತನಕ ಬಿಡಲ್ಲ ಇದೇನ್ ಕತೆ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಬಿಜೆಪಿ ಸೇರ್ಕೊಂಡು ನಮ್ಮನ್ನ ಯಾವಾರಿಸ್ತಾ ಇದ್ದೀರಾ ನೋಡಿ. ಅಲ್ಲಿ ಕುತ್ಕೊಂಡು ತಿಂತಾ ಇದ್ದಾರಲ್ಲ ದುಡ್ಡನ್ನ, ನಾವು ಟ್ಯಾಕ್ಸ್ ಕಟ್ತಾ ಇರೋದು. ಸೆಷನ್ ಏನು ಅವ್ರ ಮನೆ ಆಸ್ತಿ ಮಾರ್ಕೊ ಬಂದು ಸೆಷನ್ ನಡೆಸ್ತಾ ಇಲ್ಲ, ನಮ್ ಟ್ಯಾಕ್ಸ್ ದುಡ್ಡಲ್ಲಿ. ಅಲ್ಲಿ ಕೇಂದ್ರದಲ್ಲೂ ಅದನ್ನೇ ಮಾಡ್ತೀರಿ, ರಾಜ್ಯದಲ್ಲೂ ಅದನ್ನೇ ಮಾಡ್ತೀರಿ. ಕೇಂದ್ರದಲ್ಲಿ ಇವರು, ರಾಜ್ಯದಲ್ಲಿ ನೀವು. ಏನ್ ನಮ್ಗೆ ಯಾವ ಕರ್ಮ ನಿಮ್ಗಳನ್ನ ಕೂರಿಸ್ಕೊಂಡು ಅಧಿಕಾರ ನಡೆಸ್ಕೊಳ್ಳೋಕೆ? ಕೇಂದ್ರದಲ್ಲಿ ನಾವು ಚರ್ಚೆ ಮಾಡ್ಬೇಕು, ಸಬ್ಜೆಕ್ಟ್ ಬನ್ನಿ ಅಂದ್ರೆ ಬರದೇ ಇಲ್ವಲ್ಲ. ಆಡಳಿತ ಪಕ್ಷಕ್ಕೆ ಇದು ಜವಾಬ್ದಾರಿ ಇರಬೇಕು. ಸದನ ಯಾವ ರೀತಿ ನಡೆಸಬೇಕು, ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತೇಳಿ ಅವ್ರಿಗೆ ರಾಜ್ಯದ ಗಂಭೀರ ಸಮಸ್ಯೆಗಳ ಬಗ್ಗೆ ಸ್ವಲ್ಪನೂ ಅವರಿಗೆ ಲಕ್ಷ್ಯನೇ ಇಲ್ಲ. ಸ್ವಲ್ಪನೂ ಅದಕ್ಕೆ ಹೇಳಿದ್ರು ಸಂವೇದನೆ ಇಲ್ಲದಂತ ಸರ್ಕಾರ. ಸಾಕಷ್ಟು ಹಲವಾರು ಗಂಭೀರದಂತ ವಿಚಾರ ಇದೆ. ಆದ್ರೆ ಅಂತ ಸಂದರ್ಭದಲ್ಲಿ ನಾವು ಒಂದು ನೈತಿಕ ಜವಾಬ್ದಾರಿಯಿಂದ ನಾವು ವಿರೋಧ ಪಕ್ಷ ಒಂದು ಜವಾಬ್ದಾರಿ ಇರೋದ್ರಿಂದ ಅವ್ರಿಗೆ ಕೇಳ್ತಾ ಇದೀವಿ. ಈ ಒಂದು ಹಗರಣ ಏನಿದೆ, ಈ ಹಗರಣದ ಏನು ಆರೋಪಿ ಇದ್ದಾರೆ ನಾಗೇಂದ್ರ ಅವ್ರು ತಗೊಂಡಿರೋದು ಅಕ್ಷಮ್ಯ ಅಪರಾಧ. ಅವ್ರು ಇಷ್ಟೊಂದು ಯಾಕೆ ಅವ್ರು ಹಠ ಮಾಡ್ತೀರಾ? ಅವ್ರನ್ನ ಹೊರಗಡೆ ಇಡಿ. ಆರೋಪ ಏನೋ ಒಂದು ಇದು ಬಂದಾದ್ಮೇಲೆ ಅಥವಾ ಆದೇಶ ಬಂದ್ಮೇಲೆ ಅವಾಗ ನಿರ್ಧಾರ ಮಾಡಿ. ಅದು ಬಿಟ್ಟು ಅದಕ್ಕಿಂತ ಮುಂಚೆನೆ ಇವ್ರು ತಗೊಂಡ್ರೆ ಸಂಪುಟ ಸೇರಿರೋದು ಇಡೀ ಒಂದು ವ್ಯವಸ್ಥೆಗೆ ಒಂದು ಕಳಂಕ ಇದು. ಆ ದೃಷ್ಟಿಯಿಂದ ನಾವು ಹೋರಾಟ ಮಾಡ್ತಾ ಇದೀವಿ. ನಾವು ಹೊರಗೂ ಹೋರಾಟ ಮಾಡ್ತೀವಿ, ಒಳಗೂ ಹೋರಾಟ ಮಾಡ್ತೀವಿ. ನಿರಂತರವಾಗಿ ಈ ಹಗರಣ ಬಯಲಿಗೆ ತಂದಿದ್ದೆ ನಾವು. ಅಲ್ಲಿಂದ ಸಹ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಾನೆ ಇದೀವಿ, ಮುಂದೆನೂ ಸಹ ನಾವು ಹೋರಾಟ ಮಾಡ್ತೀವಿ. ನೋಡಿ, ನಾವು ಇದು ಸಣ್ಣ ಹಗರಣ ದೊಡ್ಡ ಹಗರಣ ಅಂತಲ್ಲ. ನಗಾಡ್ಕೊಂಡು
ನಗಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಾ we never do that. ನೀವು ಇದ್ದೀರಾ We- ಹೋಗ್ಲಿ we never do that. ನೀವು ರಾಜ್ಯದಲ್ಲಿ ಇದ್ದೀರಾ ನಾವು ವಿರೋಧ ಈ ಪಕ್ಷದ ಧ್ವನಿ ಇಲ್ಲದಂತ ಒಳಗೆ. ಸಮುದಾಯಗಳ ಧ್ವನಿಯಾಗಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಹೋಗಿ ಬಂದು ಆಯ್ತಾ? 4-5 ಪ್ಯಾನಲ್ ಅಲ್ಲಿ ಹೇಳಿದೀನಿ, ವಿರೋಧ ಪಕ್ಷ ಅಂದ್ರೆ ಆಮ್ ಆದ್ಮಿ ಪಕ್ಷ. ಎಲ್ಲಿ? ಡೆಲ್ಲಿಯಲ್ಲಿ ರೀ. ಒಬ್ಬೊಬ್ಬ ಮಂತ್ರಿಗೆ ಒಬ್ಬೊಬ್ಬ ಶಾಡೋ ಮಂತ್ರಿ ಅಂತ ಬಿಡ್ತಾರ್ರಿ ಅವರು MLA-ಗಳನ್ನ. ಯಾರು ಏನ್ ಎಡವಟ್ಟು ಮಾಡಿದ್ರು ನಾಳೆ ಬೆಳಗ್ಗೆ ಹೆದರ್ಕಂತ ಇರ್ತಾರಲ್ಲ ನಿಮ್ ಕೆಲಸ ಮಾಡೋ ಮಂತ್ರಿಗಳು. ನಿಮ್ಮಲ್ಲಿ ನಿಮ್ ಬಿಜೆಪಿನವರು ಲೆಕ್ಕಕ್ಕೆ ತಗೊಂಡಿಲ್ಲ, ಏನಿಲ್ಲ ಲೆಕ್ಕಕ್ಕೆ ತಗೊಂಡಿಲ್ಲ. ನಜ್ಮಾರ್ ಅವರು ಹುಣಸೂರು ಭಾಗದಿಂದ ಬರ್ತಾರೆ. ಅಲ್ಲಿ ಎಷ್ಟು ಆದಿವಾಸಿ ಒಂದು ಬುಡಕಟ್ಟು ಸಮುದಾಯಗಳಿದಾವೆ ಅಂತ ಗೊತ್ತಿದೆ. ಜೇನ್ ಕುರುಬ, ಈರುಳಿಗ, ಈ ತರದವೆಲ್ಲ. ಆ ಸಮುದಾಯಗಳು ಇವತ್ತು ಗುರುತು ಗುಡಾರದಲ್ಲಿದ್ದಾರೆ. ಇವತ್ತು ಗುರುತು ಮೂಲಭೂತ ಸೌಕರ್ಯಗಳಿಲ್ಲ. ಆ ಸಮುದಾಯಗಳ ಅಭಿವೃದ್ಧಿಗೆ ಒಂದು ಪೂರಕವಾಗಿ ಇದು ಈ ನಿಗಮ ಕೆಲಸ ಮಾಡಬೇಕಾಗಿತ್ತು. ಅವರ ಶಾಪ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟುತ್ತೆ. ಆ ಸಮುದಾಯಗಳ ಶಾಪ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟುತ್ತೆ. ಇವ್ರಿಗೆ ದಪ್ಪ ಚರ್ಮದ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಯಾವ ಒಂದು ನೈತಿಕತೆ ಇಟ್ಕೊಂಡವ್ರನ್ನ, ಯಾವ ನೈತಿಕತೆ ಕೂಡ ಇಲ್ಲ. ಸಂವೇದನೆ ಇಲ್ಲದೆ ಇರೋರು ನೀವು ವಿದ್ಯಾರ್ಥಿಗಳನ್ನ ಡೆಲ್ಲಿನಲ್ಲಿ ಯಾವ ತರ ನಡೆಸಿಕೊಂಡಿದ್ದೀರಾ ಎಲ್ಲೆಲ್ಲಿಗೂ ಕಂಪೇರ್ ಮಾಡಬೇಡಿ. ಇದು ನಾಗೇಂದ್ರ ವಿಚಾರ ಪ್ರಸ್ತಾಪ ಮಾಡಿ. ಆಯ್ತಾ? ನೀವು ಕ್ಲೀನ್ ಅಲ್ವಾ? ನನಗೆ ಉತ್ತರ ಕೊಡಿ. ನೀವು ಆನಂದ್ ಸಿಂಗ್ ಅವರು 35,000 ಕೋಟಿಗಳ ಮೈನಿಂಗ್ ಹಗರಣವನ್ನ ಮಾಡಿದ್ರಲ್ಲ, ಅಂಥವರಿಗೆ ಟಿಕೆಟ್ ಯಾಕೆ ಕೊಟ್ರಿ ನೀವು? ದೂತ್ಗೆ ಧುಲೆ ಹುಯೆ ಆಗಿದ್ರೆ ಯಾಕೆ ಕೊಟ್ರಿ? ಅಜಿತ್ ಪವಾರ್ ಅವರು 70,000 ಕೋಟಿಗಳ ಹಗರಣ ಮಾಡಿದ್ರಲ್ವಾ, ಅವ್ರನ್ನ ಕರ್ಕೊಂಡ್ ಬಂದ್ ಯಾಕೆ ವಾಷಿಂಗ್ ಮಷೀನ್ ಮಾಡಿದ್ರಿ? ಪ್ರಫುಲ್ ಪಾಟೀಲ್ ಅನ್ನ ರಾಜಕಾರಣ ಬಿಡಿ. ಶಾರದಾ ಚಿಟ್ ಫಂಡ್ ಪ್ರಕರಣ ಇಡೀ ದೇಶಕ್ಕೆ ಗೊತ್ತು. ಹಿಮಂತ್ ಒಂದು ಸಾಂವಿಧಾನಿಕ ಸಂಸ್ಥೆಗಳನ್ನ ನೀವು ಅಪಹಾಸ್ಯ ಮಾಡುವಂತದ್ದು ಇವತ್ತು ಕಾಂಗ್ರೆಸ್ ಸರ್ಕಾರದ ಟೂಲ್ ಕಿಟ್ ನಿಮ್ದು. ಅಶೋಕ್ ಚೌಹಾಣ್ ವಾಷಿಂಗ್ ಮಷೀನ್ ಹಾಕಿದ್ಯಾರ್ರಿ? ಆದರ್ಶ್ ಹೌಸಿಂಗ್ ಸೊಸೈಟಿ ಹಗರಣ ಇಡೀ ದೇಶಕ್ಕೆ ಗೊತ್ತಿದೆ. ಸರಿ ಆಯ್ತು. ನಿಮಗೆ ನೆನಪಿರ್ಬೋದು ಫ್ರೀಡಮ್ 251 ಅಂತ ಮೊಬೈಲ್ ತಂದ್ರು. ಅದನ್ನ ಮಾಡಿಲ್ವಾ? ಹಾಗಿದ್ರೆ ನೀವು ಅಜಿತ್ ಪವಾರ್ನ ನೀವು ಕರ್ಕೊಂಡು ಬಂದಿಲ್ಲ. ವಾಷಿಂಗ್ ಮಷೀನ್ ವಾಲ್ಮೀಕಿ ನಿಗಮ ಮಂಡಳಿ ಅಂದ್ರೆ ಏನು? ಆ ಸಮುದಾಯದ ಜನರಿಗೆ ಉದ್ಧಾರ ಮಾಡಕ್ಕೆ. ಒಂದ್ ಸೆಕೆಂಡ್, ಅವ್ರ ಮೇಲೆ ಆರೋಪ ಇದೆ, ಕ್ಲಿಯರ್ ಸಾಬೀತಾಗ್ಬಿಟ್ರೆ ಇಳಿಸ್ತೀವಿ ಬಿಡ್ರಿ ಅಂದ್ರೆ ಏನು? ವಾಲ್ಮೀಕಿ ನಿಗಮ ಮಂಡಳಿ ಆ ಸಮುದಾಯ ಉದ್ಧಾರ ಆಗ್ಲಿ ಅಂದ್ಕೊಂಡು ಪ್ರತಿಯೊಬ್ರು ಟ್ಯಾಕ್ಸ್ ಅಲ್ಲಿಗೆ ಹೋಗಿ ಬಿದ್ದಿರತ್ತೆ. ಖಂಡಿತ ಆ ನಿಗಮದ ಮುಖ್ಯಸ್ಥನ ಗಮನಕ್ಕೆ ಬರದಲ್ಲೇ 2 ಕೋಟಿ ಮೇಲೆ ಹಣ ಟ್ರಾನ್ಸಾಕ್ಷನ್ ಆಗೋ ಹಂಗೆ ಇಲ್ಲ. 187 ಕೋಟಿ ಟ್ರಾನ್ಸ್ಫರ್ ಆಗಿದೆ. ಫೋರ್ಜರಿ ಆಯ್ತು ಅಂತಾನೆ ಅನ್ಕೊಳ್ಳೋಣ, ಇವ್ರ ಗಮನಕ್ಕೆ ಬಂದಿಲ್ಲ ಅಂತಾನೆ ಅನ್ಕೊಳ್ಳೋಣ. ಅವ್ರು ಅಲ್ಲಿಗೆ ಕೂರಕ್ಕೆ ಲಾಯಕ್ಕಿಲ್ಲ ಅಂತ ಅರ್ಥ. ಹಂಗಾದ್ರೆ ಯಾಕೆ ಕೊಡ್ತೀರಾ ಮಂತ್ರಿಗಿರಿನ? ಇನ್ನೊಂದಕ್ಕೆ ನೀವು ಒಂದು ಪ್ರಶ್ನೆ ರೈಸ್ ಮಾಡಿದ್ರಿ, ಒಂದ್ ಪ್ರಶ್ನೆ ಹೇಳಿದ್ರಿ ನೀವು ಒಂದ್ ಪ್ರಶ್ನೆ ರೈಸ್ ಮಾಡಿದ್ರಿ, ಕಾಸ್ಟ್ ಕಾಂಬಿನೇಷನ್ ಕೂಡ ನಾವು ನೋಡ್ಬೇಕಾಗತ್ತೆ ಅಂತ. ನಾಗೇಂದ್ರ ಅವರ ಸಮುದಾಯಕ್ಕೆ ಸೇರುವ ಇನ್ಯಾವ ನಾಯಕರು ನಿಮ್ಮಲ್ಲಿಲ್ವಾ? ತುಕಾರಾಮ ಅವರ ಪತ್ನಿ ಯಾವ ಸಮುದಾಯಕ್ಕೆ ಸೇರ್ತಾರೆ? ಡೆಫಿನೆಟ್ಲಿ ನೋ ಡೌಟ್. ಆದ್ರೆ ನಾವೇನ್ ಇವತ್ತು ಈ ಸ್ಕ್ಯಾಮ್ ಬಗ್ಗೆ ಮಾತಾಡ್ತಿದೀವಲ್ಲ, ನಾನು ಚಾರ್ಜ್ ಶೀಟ್ ಅನ್ನ ಸಂಪೂರ್ಣವಾಗಿ ನಾನು ಓದ್ಕೊಂಡಿದ್ದೀನಿ. ಅದರಲ್ಲಿ ಮೆನ್ಷನ್ ಇದೆ ಇದು ಫೋರ್ಜರಿ ಆಗಿರುವಂತದ್ದು. ಹೈದರಾಬಾದ್ ಮೂಲದ ಒಂದು ಸಂಸ್ಥೆ ಒಂದು KYC ಅನ್ನ ಸೃಷ್ಟಿ ಮಾಡಿಕೊಂಡು ಮಾಡಿರುವಂತದ್ದು ಅಂತ ಹೇಳಿ ವೆರಿ ಕ್ಲಿಯರ್ಲಿ ಅಲ್ಲಿ ಗೊತ್ತಾಗಿದೆ. ಜೊತೆಗೆ ಆ ಹಣವನ್ನ ವಾಪಸ್ ಪಡೆಯೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ಸರ್ಕಾರ ಮಾಡಿದೆ ಮತ್ತು ತನಿಖಾ ಸಂಸ್ಥೆಗಳು ಕೂಡ ಮಾಡ್ತಾ ಇದಾವೆ. ತಿಂದು ತೆಗಿದ್ದಾರೆ ಅಂತ ಹೇಳಿಲ್ವಲ್ಲ. ತಿಂದು ತೆಗಿರೋರ್ನೆಲ್ಲ ಕ್ಲೀನ್ ಚಿಟ್ ಮಾಡಿರುವಂತ ಬಿಜೆಪಿ ಅಲ್ಲ. 187 ಕೋಟಿಗೂ ಫೋರ್ಜರಿ ಸೈನ್ ಹಾಕಿದೆ ಅಂತಾನೆ ಅಂದ್ಕೊಳ್ಳೋಣ. ಅದ್ರಲ್ಲಿ 1 ರೂಪಾಯಿನೂ ನಾಗೇಂದ್ರ ಅವ್ರು ಯಾರಿಗೂ ಕೊಟ್ಟಿಲ್ಲ ಅಂತಾನೆ ಅಂದ್ಕೊಳ್ಳೋಣ. ನೀವು ಹೇಳೋ ಪ್ರಕಾರ ನಿಮ್ಮ ಸಮಾಧಾನಕ್ಕೆ ಫೋರ್ಜರಿ ಸೈನ್ ಅಲ್ಲ, ಅದೇ ನೀವ್ ಹೇಳಿದ್ರಿ ಅಂತ ಅನ್ಕೋಬೇಕು. ಫೋರ್ಜರಿ ಸೈನೇ ಆಗಿದೆ ಅಂದ್ರೆ ಇವರಲ್ಲಿ ಕೂರಕ್ ಲಾಯಕ್ಕಿಲ್ಲ. ಇವ್ರ ಗಮನಕ್ಕೆ ಬರ್ದಲ್ಲ ಇನ್ ಎಷ್ಟೆಷ್ಟು ಹೋಗಿದ್ಯೋ ನಮಗೆ ಗೊತ್ತಿಲ್ಲ. ಯಾಕೆ ಮಂತ್ರಿ ಅಂತ ಯಾಕೆ ಮಾಡ್ತೀರಾ? ಲಾಯಕ್ಕಿಲ್ಲ ಅಂದವ್ರಿಗೆ, ಯೋಗ್ಯತೆ ಇಲ್ಲ ಅಂದವ್ರಿಗೆ ಆರೋಪಿ ಅಂತ ಸಾಬೀತಾಗಿದ್ರೆ ಅವ್ರನ್ನ ಮುಲಾಜಿಲ್ದೆ ಕಾಂಗ್ರೆಸ್ ಕ್ಯಾಬಿನೆಟ್ ನ ಒಳಗಡೆ ಸಚಿವ ಸಂಬಂಧ 3 ಜನಕ್ಕೆ ಟೈಮ್ ಕೊಡ್ತೀನಿ. ಟೇಕ್ ಅ ಬ್ರೇಕ್ ಆದ್ಮೇಲೆ ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್. ಬಸವರಾಜ್ ಹಿಟ್ನಾಳ್ ಸರ್ ಹಿರಿಯ ಪತ್ರಕರ್ತರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನೀವು ಸ್ವಲ್ಪ ಬೇಗ ಇರಬೇಕಿತ್ತು ಅಂತ ನಾನು ನಿರೀಕ್ಷೆ ಮಾಡಿದೆ, ಬಿಕಾಸ್ ಇಲ್ಲಿ ತನಕ ಚರ್ಚೆ ಆಗ್ತಾ ಇದ್ದು
ಕಾಂಗ್ರೆಸ್ ಅವ್ರನ್ನ ಏನ್ರಿ ಆರೋಪ ಮುಗಿದ ಮೇಲೆ ಕರ್ಕೊಳ್ಳೋದಲ್ವಾ? ಕಳಂಕಿತ್ರನ್ನ ನನ್ನ ಮಂತ್ರಿ, ಬಿಜೆಪಿ ಅವ್ರು ಬಿಡ್ರಿ, ನನಗೆ ಮಂತ್ರಿ ಅಂತ ಅನ್ಕೊಳಕ್ ನನಗೆ ನಾಚಿಕೆ ಆಗುತ್ತೆ. ಜನರು ಕೇಳ್ತಾರೆ ಅಂದ್ರೆ ಆರೋಪ ತಾನೇ ಇರೋದು ಅಂತ ಅವ್ರು ಅಂತಾರೆ. ಅದ್ರ ಜೊತೆಗೆ ಅವ್ರ ಕಡೆದು ಒಂದಷ್ಟು ಬಂಡವಾಳ ತೆಗಿತಾರೆ. ಗೃಹ ಮಂತ್ರಿದು ಏನಾಗಿತ್ತು ಅಂತೆಲ್ಲ ಅಂದ್ರೆ ಇಬ್ರು ಅವ್ರದಂಗಾಗಿರ್ಲಿಲ್ವಾ ಇವ್ರದಂಗಾಗಿರ್ಲಿಲ್ವ ಅಂತಾರೆ. ನಮ್ದು ಯಾವ ಕರ್ಮ ಸರ್ ಇಂತಿಂತ ಮಂತ್ರಿಗಳನ್ನ ಇಟ್ಕೊಂಡು ನಮ್ಮ ಮಂತ್ರಿ ಅನ್ನಕ್ಕೆ? ಲೂಟಿ ಹೊಡಿಯೋರ್ನ, ಭ್ರಷ್ಟಾಚಾರ ಮಾಡೋರ್ನ, ಕಳಂಕ ಹೊತ್ಕೊಂಡಿರೋರ್ನ ನಾನು ಯಾಕೆ ಮಂತ್ರಿ ಅಂತ ಹೇಳ್ಕೊಳ್ಳಿ? ಇವರ ಭ್ರಷ್ಟಾಚಾರ ಅವರ ಭ್ರಷ್ಟಾಚಾರಕ್ಕೆ ಕಾರಣ ಆಗಿಬಿಟ್ರೆ, ಅವರ ಏನು ಅಸಮರ್ಥತೆ ಇವರ ಅಸಮರ್ಥತೆ ಕಾರಣ ಆಗಿಬಿಟ್ರೆ ಇಬ್ರು ಬೇಡ ನಮಗೆ, ಯಾಕೆ ಬೇಕು ನಮಗೆ? ಯಾಕೆ ಇವರು ಸರಿಯಾಗಿಲ್ಲ ಅಂತ ಇನ್ನೊಬ್ಬರು ತಂದಿರ್ತೇವೆ. ಎನಿವೇಸ್, ಈಗ ಆರೋಪ ಅಂತೂ ಅಲ್ಲ ಇದು. ಅನೇಕ ಸಾರಿ ಹೇಳ್ತೇನೆ, ಮತ್ತೊಮ್ಮೆ ಹೇಳ್ತೇನೆ, ಇದು ಆರೋಪ ಅಲ್ಲ. ಸದನದಲ್ಲಿ ಮುಖ್ಯಮಂತ್ರಿಗಳು ಒಪ್ಪಿಕೊಂಡ ಮಾತಿದು. ಒಪ್ಪಿಕೊಂಡಿದ್ದಾರೆ, ಮತ್ತೆ ರಾಜೀನಾಮೆ ಕೊಟ್ಟಿದ್ದಾರೆ ಅದೇ ಕಾರಣಕ್ಕೆ. ಮತ್ತೆ ಹೇಗೆ ಒಳಗಡೆ ಬರ್ತೀರಿ? SIT ಕ್ಲೀನ್ ಚೀಟ್ ಕೊಟ್ಟಿದೆ ಅಂತಾರೆ. SIT ಕ್ಲೀನ್ ಚೀಟ್ ಅದು ಕೋರ್ಟ್. SIT ಕೋರ್ಟಿಂದ ಬರಬೇಕಲ್ಲ, ಆರೋಪ ಮುಕ್ತ ಆಗ್ಬೇಕಲ್ಲ. ಇಡಿ ಕೇಸ್ ಇದೆ, ಆಮೇಲೆ ಇನ್ನೂ ತನಿಖೆ ನಡೀತಾ ಇದೆ ಕೆಲವೊಂದು. CBI ಬಂದಿದೆ, ಹೌದು, ಇದೆಲ್ಲ ಇರುವಾಗ ನೀವು ಹೇಗೆ ತಗೊಂಡ್ರಿ? ಮತ್ತೆ ಅಷ್ಟಕ್ಕೂ ಇವರೊಬ್ಬರೇ ಇದ್ರ ನಿಮ್ಮ ಪಕ್ಷದಲ್ಲಿ? ಅದೇ ಸಮುದಾಯ ಕೊಡೋದಾದ್ರೆ ಬೇರೆಯವ್ರು ಇರ್ಲಿಲ್ವಾ? ತುಂಬಾ ಜನ ಇದಾರೆ. ಆಮೇಲೆ 140 ಶಾಸಕರು ಮಂತ್ರಿ ಆಗಲು ಅರ್ಹರು ಅಂತ ಹೇಳ್ತೀರಿ. ಮತ್ತು ಅವರಲ್ಲಿ ಅತ್ಯಂತ ಶ್ರೇಷ್ಠರ ಇವರು. ಈಗೆಲ್ಲ ಏನಾಗುತ್ತೆ, ದಿಸ್ ಇಸ್ ಅ ಬ್ಯಾಡ್ ನೆರೇಟಿವ್. ಜನರ ಕಣ್ಣಿಗೆ ಏನು ಕಾಣುತ್ತದೆ ಅಂದರೆ, ಏನಪ್ಪ ಏನಾದರೂ ನಡೀತದೆ, ಭ್ರಷ್ಟಾಚಾರ ನಡೀತದೆ, ಕಳ್ಳತನ ನಡೀತದೆ, ಎಲ್ಲ ನಡೀತದೆ. ಇದು ಆ್ಯಕ್ಚುಲಿ ಭ್ರಷ್ಟಾಚಾರ ಕೂಡ ಅಲ್ಲ ಹಾಗೆ ನೋಡಿದ್ರೆ ವಿದ್ಯಾ, ಇದು ನೇರ ಕಳ್ಳತನ. ಇದು ಇಲಾಖೆ ಹಣವನ್ನು ತಮ್ಮ ಖಾತೆಗೆ ಟ್ರಾನ್ಸ್ಫರ್ ಮಾಡಿರುವಂಥ ಕೇಸ್ ಇದು ಭ್ರಷ್ಟಾಚಾರ ಕೂಡ ಅಲ್ಲ. ಯಾವುದೋ ಟೆಂಡರ್ ಕರೆದು ಕಮಿಷನ್ ತೊಗೊಂಡು ಕೇಸ್ ಅಲ್ಲ ಇದು. ನೀವು ಹಿಂದುಳಿದ ವರ್ಗಗಳಿಗೆ, ಪರಿಶಿಷ್ಟ ವರ್ಗಗಳು ಇಟ್ಟಂಥ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀರಿ. ಅದು ಚುನಾವಣೆಯಲ್ಲಿ ಖರ್ಚಾಗಿದೆ ಅಂತ ಆರೋಪ ಇದೆ. ಅದು ಸರಿನೋ ತಪ್ಪು ತನಿಖೆ ಆಮೇಲೆ ಆಗಬೇಕು. ಬಟ್ ದ್ಯಾಟ್ ಈಸ್ ಏನೋ ಅಲಿಗೇಷನ್. ಇಷ್ಟೆಲ್ಲ ಇರೋವಾಗ ನೀವು ಒಂದು ಒಳ್ಳೆಯ ಸರ್ಕಾರ ಕೊಡೋ ಒಂದು ಉದ್ದೇಶ ಇಟ್ಕೊಂಡವರು ಬೇರೆ ತರಬೇಕಿತ್ತಲ್ಲ. ಈ ತೀರ್ಮಾನ DK ಶಿವಕುಮಾರ್ ತಗೊಂಡ್ರ, ಸಿದ್ದರಾಮಯ್ಯ ತಗೊಂಡ್ರ, ವೇಣುಗೋಪಾಲ್ ತಗೊಂಡ್ರ, ರಾಹುಲ್ ಗಾಂಧಿ ತಗೊಂಡ್ರ, ಯಾರು ತಗೊಂಡ್ರು ಈ ತೀರ್ಮಾನವನ್ನು? ಯಾರಿಗೆ ಬೇಕಾ? ಇದು ಎಡವಟ್ಟು ನಿರ್ಧಾರ. ಯಾರೇ ತಗೊಂಡಿರ್ಲಿ ಕರೆಕ್ಟ್. ಅವ್ರ ಉತ್ತರ ಹೇಳ್ಬೇಕಲ್ಲ. ಯಾರಿಗೆ ಅನಿವಾರ್ಯ ಆಗಿದ್ರು ನಾಗೇಂದ್ರ? ಯಾರಿಗೆ ಇಷ್ಟು ಅನಿವಾರ್ಯ ಆಗಿದ್ರು ನಾಗೇಂದ್ರ? ಸುಧಾಕರ್ ಅವರು ಒಂದು ಮಾತು ಹೇಳ್ತಾರೆ, ಹೈಕಮಾಂಡಿಗೆ ಬ್ಲಾಕ್ ಮೇಲ್ ಮಾಡಿದ್ರು ಅಂತ. ಏನ್ ಗೊತ್ತಿಲ್ಲ ನಮಗೆ. ವಿ ಡೋಂಟ್ ನೋ. ಆಸ್ ಫಾರ್ ಆಸ್ ವಿ ನೋ, ಯಾಕಿಲ್ಲ ಅನ್ಕೋಬಾರ್ದು ನಾವು. ಯಾಕಿಲ್ಲ ಅನ್ಕೋಬಹುದು. ಹೌದು, ವಿ ಡೋಂಟ್ ನೋ. ಮೇ ಬಿ. ಬಟ್ ಆದರೆ ಈಗೇನು ಸದನದಲ್ಲಿ ಏನು ನಡೀತಾ ಇದೆ, ರಾಜೀನಾಮೆ ಪಟ್ಟಿಡ್ದಿದ್ದಲ್ಲ BJP, ಅದಕ್ಕೆ JDS ಯಾಕೆ ಸಾಥ್ ಕೊಡ್ತಾ ಇಲ್ಲ? JDS ಏನು ಹೇಳ್ತಾ ಇದ್ದಾರೆ, ನಾವು ಬರದ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ. ಇಲ್ಲಿ ಬಿಡದಿ ವಿಚಾರದಲ್ಲಿ BJP ಒಂದು ಮಾತಾಡ್ತದೆ, ಇದೊಂದು ಮಾತಾಡ್ತದೆ. ಏನು ಹೇಳೋಕೊಟ್ಟಿದ್ದೇನೆಂದರೆ, ಈ ಒಂದು ವಿರೋಧ ಪಕ್ಷದಲ್ಲಿನ ಇದೊಂದು ಸಮನ್ವಯದ ಕೊರತೆ ನಾಗೇಂದ್ರಗೆ, ಕಾಂಗ್ರೆಸ್ಗೆ ಅನುಕೂಲ ಆಗಿಬಿಡ್ತದೆ. ಆಯ್ತು ಸರ್, ನಾನು ನಜ್ಮಾ ಅವ್ರಿಗೊಂದು ಪ್ರಶ್ನೆ ಕೇಳಿದೆ. SIT ಕ್ಲೀನ್ ಚಿಟ್ ಸಿಕ್ಕಿದೆ, SIT ಕ್ಲೀನ್ ಚಿಟ್ ಸಿಕ್ಕಿದೆ ಅಂತಾರೆ. ಅಯೋಧ್ಯೆಯಲ್ಲಿ SIT ಅಂದಾಗ ಅದನ್ನ ನಂಬಿಕೆ ಇಲ್ಲ ಅಂತೀರಾ, ಇಲ್ಲಿನ SIT ನಾನು ಯಾಕೆ ಸರ್ ನಂಬಬೇಕು? SIT ಮಾಡಿದ್ಯಾರು ನಂಬಬೇಕು? ಕೇಂದ್ರದ ತನಿಖಾ ಸಂಸ್ಥೆಯ ಒಂದು ನೇರವಾಗಿ ಹೇಳ್ತೀನಿ, ನೀವು ಹಿರಿಯ ಪತ್ರಕರ್ತರಿದ್ದೀರಾ ಮತ್ತು ಬೇರೆ ಬೇರೆ ಕಾಲಘಟ್ಟದ ಸರ್ಕಾರಗಳನ್ನ, ಪಕ್ಷದ ಸರ್ಕಾರಗಳನ್ನ ಸರ್ ನೋಡಿದ್ದಾರೆ. ಸರ್, ನೀವು ಪ್ರಾಮಾಣಿಕವಾಗಿ ನನಗೆ ಹೇಳಿ, ತನಿಖಾ ಸಂಸ್ಥೆಗಳನ್ನ ಬಿಜೆಪಿ ಎಷ್ಟು ಕೆಟ್ಟದಾಗಿ ಬಳಸ್ಕೊಂಡು ತನ್ನ ಓನ್ ನ್ಯೂಸ್ಗೆ ಎಷ್ಟು ಮಟ್ಟಕ್ಕೆ ಬಳಸ್ಕೊಂಡಿಲ್ಲ ಅನ್ನೋದಕ್ಕೆ ತಾವು ಸಾಕ್ಷಿ ಇದ್ದೀರಿ. ನೀವು ಹೇಳಿ ಸರ್. ನಾನು ಹೇಳಲ್ಲ, ಉತ್ತರ ಹೇಳಲ್ಲ ಅದಕ್ಕೆ. ಈ ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಳ್ಳುವುದು ಅಥವಾ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಬಳಸಿಕೊಳ್ಳುವುದು ಕೇವಲ ಒಂದು ಪಕ್ಷದ ಕಾಪಿರೈಟ್ ಅಲ್ಲ, ಅದು ಎಲ್ಲರೂ ಅದನ್ನೇ ಮಾಡಿದ್ದಾರೆ. ಮೊಟ್ಟ ಮೊದಲು ಶುರು ಮಾಡಿದ್ದೇ ಇದಕ್ಕೆ ಈ ಕೆಲಸ ಕಾಂಗ್ರೆಸ್ ಇಂದ. ಆಮೇಲೆ ಇವ್ರು ಬಿಜೆಪಿ ಮಾಡಿದ್ರು, ಇಲ್ಲ ಹೇಳ್ತಾ ಇಲ್ಲ ನಾನು. ಆದ್ರೆ ಎಷ್ಟು ಧ್ವನಿಗಳನ್ನ ಗಮನಿಸೋದಕ್ಕೆ ಬಿಜೆಪಿ ಬಳಸಿಕೊಂಡಿದೆ ಸರ್. Absolutely, yes. ಸರ್ಕಾರಗಳನ್ನ ಗಮನಿಸಿದೆ ಸರ್. ಅಜಿತ್ ಪವಾರ್ ಅನ್ನ, ಪ್ರಫುಲ್ ಪಟೇಲ್ ಅನ್ನ, ಸುವೇಂದು ಅಧಿಕಾರಿಯನ್ನ, ಇವತ್ತು ಯಾವ ನೈತಿಕತೆ ಇಟ್ಕೊಂಡು, ಬಿಜೆಪಿಗೆ ನೈತಿಕತೆ ಇಲ್ಲ ಇದ್ರಲ್ಲಿ ಪ್ರತಿಭಟನೆ ಮಾಡಕ್ಕೆ. ನಮಗ್ ನೈತಿಕತೆ ಇದೆ. ರಾಜ್ಯದ ಪ್ರಜೆಯಾಗಿ ವೋಟ್ ಹಾಕಿರೋರಾಗಿ ನಮಗ್ ನೈತಿಕತೆ ಇದೆ. ನಮಗೆ ದುಡ್ಡನ್ನ ತಿಂದಿರೋ, ಕಳ್ತನ ಮಾಡಿರೋ, ನುಂಗಿರುವ, ಭ್ರಷ್ಟಾಚಾರ ಮಾಡಿರೋ
ಆರೋಪ ಸಾಬೀತಾದ್ಮೇಲೆ. ನಾಗೇಂದ್ರ ಅವ್ರನ್ನ ಬಿಟ್ಟು ಯೋಗ್ಯತೆ ಇರುವ ಯಾರೊಬ್ರು ಹಂಗಾದ್ರೆ ಮಂತ್ರಿ ಆಗಕ್ಕೆ ಲಾಯಕ್ಕಿಲ್ವಾ ನಿಮ್ಮಲ್ಲಿ? ಲಾಯಕ್ಕಿಲ್ವಾ? ನಾನು ಯಾಕೆ ಶಾಸಕರ ಆರೋಪ ಇಟ್ಕೊಂಡು ಅವ್ರನ್ನ ಮಂತ್ರಿ ಅಂತ ಒಪ್ಕೊಳ್ಳಿ? ನಮ್ಮ ಶಾಸಕರು ಯಾರು? ಆನಂದ್ ಸಿಂಗ್ ತರದವರು 35,000 ಕೋಟಿ ಹಗರಣಗಳೆಲ್ಲ ಮಾಡಿರೋರ್ನೆಲ್ಲ ಟಿಕೆಟ್ ಕೊಟ್ಟಿಲ್ಲ. ಎಲ್ಲರೂ 140 ಜನರು ಕೂಡ ಒಂದು ಸಾಮರ್ಥ್ಯವನ್ನ ಉಳ್ಳವರೇ ಆಗಿದ್ದಾರೆ. ಓಕೆ, ರಾಜ್ಯದ ಜನ ಯಾಕೆ ಹಿಂಗ್ ಅನ್ಕೋಬಾರ್ದು ಬಸವರಾಜ್ ಸರ್? ನಾಗೇಂದ್ರ ಅವ್ರ ಮೇಲೆ ಬರೀ ಆರೋಪ ಇದೆ, ಬೇರೆಯವ್ರಿಗೆ ಲಾಯಕ್ಕಿಲ್ಲ ಅಂದ್ರೆ ಇವರು ನಾಗೇಂದ್ರ ಅವ್ರಿಗಿಂತ ದೊಡ್ಡ ಕಳ್ತನ ಮಾಡಿದ್ದಾರೆ, ಹಾಗಾಗಿ ಕಂಪೇರ್ ಟು ಅದರ್ಸ್ಗೆ ನಾಗೇಂದ್ರ ಅವ್ರು ಪರವಾಗಿಲ್ಲ ಅಂತ. ಏನಾಗುತ್ತೆ ಗೊತ್ತಾ, ಈಗ ಇಡೀ ಒಂದು ಆಪ್ಟಿಕ್ಸ್, ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್ ಆಪ್ಟಿಕ್ಸ್. ಒಂದು ನಜ್ಮಾ ಅವರ ಇನ್ನೊಂದೇನಿದೆ, ನೀವು ಹೇಳಿದ ಆರೋಪಗಳೆಲ್ಲ ಸರಿ, ಆದರೆ ದಟ್ ಈಸ್ ನಾಟ್ ಅ ಲೈಸೆನ್ಸ್ ಟು ಯು ಟು ಕಮಿಟ್ ದ ಸೇಮ್ ಮಿಸ್ಟೇಕ್ಸ್. ಅವ್ರು ಮಾಡಿದ್ರು ಅಂತ ಮುಗಿಸ್ತೇನೆ. ಪಕ್ಷ ಕಾಂಗ್ರೆಸ್ ಪಕ್ಷ ಇವರಿಗೆ ಮಾನ ಟಿಕೆಟ್ ಕೊಡ್ತಾರೆ. ಸಾಕಾಗೋಗಿದೆ. ಒಂದ್ ಸೆಕೆಂಡ್ ನಿಮ್ಮಿಬ್ಬರಿಗೂ ಡಿಬೇಟ್ಗಳು ಹೊಸದಲ್ಲ, ಡೆಕೋರಮ್ ಇಬ್ಬರಿಗೂ ಗೊತ್ತು, ದಯವಿಟ್ಟು ಮೇಂಟೈನ್ ಮಾಡಿ ಪ್ಲೀಸ್. ಗೋ ಹೆಡ್ ಸರ್. ಈ ತರ ನಾನು ಕಡಿಮೆ ಕಳ್ಳ ನೀನು ಹೆಚ್ಚು ಕಳ್ಳ ಅನ್ನೋ ಆರ್ಗ್ಯುಮೆಂಟ್ ಇದೆ ಅಲ್ಲ, ಇದನ್ನ ಜನ ಈಗ ಒಪ್ಪೋದಿಲ್ಲ. ಯಾಕಂದ್ರೆ ಎಲ್ಲರೂ ಕಳ್ಳರು ಅಂತ ಗೊತ್ತಿದೆ ಜನಕ್ಕೆ. ಆದ್ರೆ ಒಂದು ಹೊಸ ಸರ್ಕಾರ ರಚನೆ ಆದಾಗ ಅದೇ ಸರ್ಕಾರದ ಹಿಂದಿನ ಸಂಪುಟದಲ್ಲಿ ರಾಜೀನಾಮೆ ಕೊಟ್ಟಂತ, ನೈತಿಕ ಹೊಣೆಗಾರಿಕೆ ಹೊತ್ತು ರಾಜೀನಾಮೆ ಕೊಟ್ಟಂತ ಒಬ್ಬ ಮಂತ್ರಿ ಅವನು ಬರಲೇಬೇಕಂದ್ರೆ ಅವನಿಗಿಂತ ಅರ್ಹರು ಯಾರು ಇರಲೇಬಾರ್ದು ನಿಮ್ಮ ಪಕ್ಷದಲ್ಲಿ. ಅವನಿಗಿಂತ ಅರ್ಹರು ಯಾರು ಇರಲೇಬಾರ್ದು. ಒಂದು ಮಹಿಳೆಗೆ ನೀವು ಮಂತ್ರಿ ಮಾಡೋಕ್ಕಾಗಿಲ್ಲ, ಒಬ್ಬ ಹಿರಿಯರಿಗಲ್ಲಿ ಮಂತ್ರಿ ಮಾಡಿಲ್ಲ ನೀವು, ಯಾವುದೇ ಒಂದು ಭ್ರಷ್ಟಾಚಾರ ಆರೋಪ ಕೂಡ ಇಲ್ಲದಂಥ ಮಂತ್ರಿಗಳಾಗಿ ಹೋಗಿದ್ದಾರೆ, ಅನೇಕ ಸರ್ಕಾರಗಳಲ್ಲಿ ಮಂತ್ರಿಗಳಾಗಿ ಹೋಗಿದ್ದಾರೆ. ಅವ್ರನ್ನ ಬಿಟ್ಟು ನೀವು ಇವ್ರಿಗೆ ಕೊಡಬೇಕನ್ನೋ ಅನಿವಾರ್ಯತೆ ಇದೆ ಅಲ್ಲ. ಜನಕ್ಕೆ ಏನನ್ನು ತೋರಿಸ್ತದೆ ಅಂದರೆ, ಕಾಂಗ್ರೆಸ್ ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ದುಡ್ಡು ಕಲೆಕ್ಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಮಂತ್ರಿ ಆಗ್ಬೋದು ಅನ್ನೋ ಸಂದೇಶನ ಕೊಡ್ತದೆ ಇದು. ನಾಗೇಂದ್ರ ಯಾರು ಏನು ಅಂತ SIT ಹೇಳಬೇಕಾಗಿಲ್ಲ, ಸಾಮಾನ್ಯ ಜನಕ್ಕೆ ಗೊತ್ತಿದೆ. SIT ಸರ್ಟಿಫಿಕೇಟ್ ಕೊಟ್ಟರು ನಂಬೋದಿಲ್ಲ ಜನ ನಾಗೇಂದ್ರ ಬಗ್ಗೆ. ಅಲ್ಲ, ನಮಗೀಗ SIT ನಾವು ಯಾಕೆ ನಂಬಬೇಕು? ಹೇಳ್ತಾರೆ ರಾಮ ಮಂದಿರದಲ್ಲಿ SIT ಸರಿ ಇಲ್ಲ, ಯೋಗ್ಯತೆ ಇಲ್ಲ, ಅದಕ್ಕೆ ತನಿಖೆ ಮಾಡಕ್ಕೆ ಅಂತ. ನಾನು ಯಾಕೆ ರಾಜ್ಯದಲ್ಲಿ SIT ನಂಬಲಿ? ನಾಟ್ ಅಟ್ ಆಲ್. ಅದು ಕೂಡ ಯಾವ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿದೆಯೋ ಅದೇ ಸರ್ಕಾರ ಮಾಡಿದ SIT. ಅದು ಅದೇ ಸರ್ಕಾರ ಮಾಡಿದ SIT. ಅದು ನಂಬಲಾರತಿ ಎಷ್ಟಿರ್ತದೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಈಶ್ವರಪ್ಪ ಅವ್ರನ್ನ ಕೆಳಗಿಳಿಸದಂಕ ಬಿಡ್ಲಿಲ್ಲ. ಇವ್ರು ಕೇಳ್ತಾ ಇರೋದ್ರಲ್ಲಿ ಏನ್ ತಪ್ಪಿದೆ ಸರ್? ಇವಾಗ ಇಲ್ಲೂ ಕೂಡ ಆತ್ಮಹತ್ಯೆ ಆಗಿದೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆಗ್ಲಿ ಕರ್ಕ ಬನ್ನಿ, ಸಿಎಂ ನೇ ಮಾಡ್ರಿ ನಾಗೇಂದ್ರ ಅವ್ರನ್ನ ನಾವು ಒಪ್ಕೋತೀವಿ. ಅವ್ರ ಮೇಲೆ ಕಳಂಕ ಇಲ್ಲ ಅಂದ್ರೆ ಪ್ರೂವ್ ಆಗ್ಲಿ, ಪ್ರೂವ್ ಆದ್ಮೇಲೆ ಆಟೋಮ್ಯಾಟಿಕ್ ಹೋಗ್ಲೇಬೇಕು, ಕಾನೂನು ಅದು. ಬಿಡ್ಬೇಕಾ ಆಮೇಲೆ ಡಿಸೈಡ್ ಮಾಡೋಣ. ನಾಗೇಂದ್ರ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಅದಕ್ಕೆ ಸೆಷನ್ ಮಾಡಕ್ಕೆ ಬಿಡ್ತಾ ಇಲ್ಲ ಬಿಜೆಪಿ ಅವರು ಅಂತ. ನಿಮ್ಮನ್ನ ಮಂತ್ರಿಯಾಗಿ ಇಟ್ಕೊಂಡು ಹೆಂಗ್ ಬಿಡ್ತಾರೆ? ಯಾಕೆ ಬಿಡ್ಬೇಕು? ಒಂದ್ಸಲ ಹಾಕಿ, ಅವ್ರು ಇಂಪಾರ್ಟೆಂಟ್ ಮಾತಾಡ್ತಾ ಇದ್ರೆ ಹಾಕಿಲ್ಲ, ಡಿಬೇಟ್ ಕಂಟಿನ್ಯೂ ಮಾಡ್ತೀನಿ ನಾನು. PCR ಏನು ಬೇಕಾಗಿದೆ, ಅವ್ರ ಬೇಡಿಕೆ ಏನು ಬೇಕಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಅವರು ಅವರವರ ಸ್ಥಾನಗಳಲ್ಲಿ ಕುಂತು ಮಾತ್ರನೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ನಾವು ಈ ರಾಜ್ಯದ ಜನತೆಗೆ ಮತ್ತು ಮುಖ್ಯವಾಗಿ ನನ್ನ ಸಮುದಾಯದ ಜನತೆಗೆ ನಾನು ಬೆಳಕು ಚೆಲ್ಲಬೇಕು. ಯಾಕಂದರೆ ಇದರಲ್ಲಿ ವಾಲ್ಮೀಕಿಯ ನಿಗಮದಿಂದ ಹಗರಣ ಆಗಿದೆ ಅನ್ನುವಂಥ ವಿಚಾರದಿಂದ ಇವತ್ತು ಅವರು ನನ್ನ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಹಗರಣದ ವಿಚಾರಕ್ಕೆ ಬಂದಾಗ ದಿನ ಪ್ರತಿನಿತ್ಯ ಅವರ ಘೋಷಣೆಗಳನ್ನು ನೋಡಿದ್ರೆ ನನಗೆ ತುಂಬ ಮನಸ್ಸು ನೋವಾಗುತ್ತೆ. ವಾಲ್ಮೀಕಿಯವರ ಬಗ್ಗೆ ಆಗಿರ್ಬೋದು, ಮತ್ತು ಸಮಾಜದ ಬಗ್ಗೆ ಆಗಿರ್ಬೋದು, ಮತ್ತು ಅವರು ವಿಚಾರಗಳನ್ನು ಆ ಸದನದಲ್ಲಿ ನಿಂತು ಒಂದು ಸುಳ್ಳನ್ನು 100 ಬಾರಿ ಹೇಳಿ ಸತ್ಯ ಮಾಡಕ್ಕೆ ಹೊಂಟಿದ್ದಾರೆ. ಅದನ್ನು ಚರ್ಚೆಗೆ ಬನ್ನಿ ಅಂತೇಳಿ ನಾವು ಹಲವಾರು ಬಾರಿ ಕೇಳಿದ್ದೀವಿ. ಇವತ್ತು ಮಾನ್ಯ ನಮ್ಮ ಸಭಾಧ್ಯಕ್ಷರು ಕೂಡ ಅವ್ರಿಗೆ ಹೇಳಿದ್ದಾರೆ, DSC ಮೀಟಿಂಗ್ಗಳಲ್ಲಿ ಹೇಳಿದ್ದಾರೆ ಚರ್ಚೆಗೆ ಬನ್ನಿ ಅಂತೇಳಿ. ನಾವು ಉತ್ತರ ಕೊಡೋಕ್ಕೆ ನಾವೆಲ್ಲ ಕೂಡ ತಯಾರಿದ್ದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ, ಅದನ್ನು ನೀವು ಏನು ಕೇಳಿದ್ರು ಕೂಡ ನೀವು ಸದನದಲ್ಲಿ ಬಂದು ನಾವು ಚರ್ಚೆಗೆ ಸಿದ್ಧ ಇದ್ದೀವಿ ಅಂತೇಳಿ. ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ನಾವು ರಾಜ್ಯದ ಜನತೆಗೂ ಬೆಳಕು ಚೆಲ್ಲಬೇಕು, ನಮ್ಮ ಸಮುದಾಯಕ್ಕೂ ಬೆಳಕು ಚೆಲ್ಲಬೇಕಂತೇಳಿ ನಮ್ಮ ನಾಯಕರು ಕೂಡ ಈಗಾಗಲೇ ಕೂಡ ತಿಳಿಸಿದ್ದಾರೆ.
ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಸಹೋದ್ಯೋಗ ಸಂಪುಟದ ಸದಸ್ಯರುಗಳು ಎಲ್ಲ ಮಂತ್ರಿಗಳು ಕೂಡ ನಾವು ಆ ಚರ್ಚೆಗೆ ರೆಡಿಯಾಗಿದ್ದೀವಿ ನಾವು. ಆದರೂ ಕೂಡ ಅವರು ವಿನಾಕಾರಣ ಇವತ್ತು ಆ ಚರ್ಚೆಗೆ ಬರೋಕ್ಕೆ ಆಗ್ತಾ ಇಲ್ಲ ಅವರಿಗೆ. ಒಂದು ವಿಚಾರ, ಅದಕ್ಕೆ ನಾನು ಸದನದ ಶಕ್ತಿ ಒಂದು ಕಡೆ ಆದರೆ ಮತ್ತೊಂದು ಅದೇ ರೀತಿಯಾದಂಥ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ಈ ದೇಶದ ಜನತೆಗೆ ಕಣ್ಣು ತೆರೆಸುವಂಥ ಕೆಲಸ ಮಾಡೋದು ನಮ್ಮ ಪತ್ರಿಕಾ ರಂಗ. ಇದು ಒಂದು ದೊಡ್ಡ ಶಕ್ತಿ ಅನ್ನುವಂಥ ವಿಚಾರದಿಂದ ಇವತ್ತು ಸದನದಲ್ಲಿ ಆಗುವಂಥ ಕೆಲಸವನ್ನು ಮಾಧ್ಯಮದ ಮೂಲಕ ಈ ರಾಜ್ಯದ ಜನಕ್ಕೆ ತಿಳಿಸ್ಬೇಕಂತೇಳಿ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಇವತ್ತು ಇಡೀ ಪ್ರಕರಣ ಕಳೆದ 3 ವರ್ಷದಿಂದ ನಡ್ಕೊಂಡು ಬಂತು, 2 ವರ್ಷದಿಂದ. ಈ ಪ್ರಕರಣದ ನಾನು ತಮ್ಮ ಮೂಲಕ ನಮ್ಮ ರಾಜ್ಯದ ಜನತೆಗೆ, ನನ್ನ ಕ್ಷೇತ್ರದ ಜನತೆಗೆ, ನೂತನ ಮಂತ್ರಿಗಳು ಪ್ರೆಸ್ ಬ್ರೀಫಿಂಗ್ ಮಾಡ್ತಾ ಇದ್ರು. ನನಗೀಗ ಅನ್ನಿಸ್ತಾ ಇರೋದು ಇವರು ರಾಜೀನಾಮೆ ತೆಗೆದುಕೊಳ್ಳುವ ಸಾಧ್ಯತೆ ತೀರಾ ಕಡಿಮೆ ಅಂತ ಸರ್. ತಗೊಳ್ಳೋ ಹಾಗಿದ್ದಿದ್ರೆ ಮುಂಚೆ ಇವ್ರನ್ನ ಕ್ಯಾಬಿನೆಟ್, ಇದೇನು ಹೊಸದಾಗಿ ಮಾಡಿದ ಕ್ಯಾಬಿನೆಟ್ ಅಲ್ಲ, ವಿಸ್ತರಣೆಯಲ್ಲಿ ಇವ್ರನ್ನ ಸೇರಿಸ್ಕೊಂಡಿದ್ದು. ಯೋಚನೆ ಮಾಡಿಬಿಟ್ಟಿದ್ದಾರೆ. BJP ಟೊಳ್ಳಾಗ್ಬಿಟ್ಟಿದೆ, ಅವ್ರನ್ನ ನಾವು ಆರಾಮಾಗಿ ಬಗ್ಗಿಸ್ಬೋದು. ನಾವು ಆಡಿದ್ದೇ ಆಟ. ನಾವು 187 ಕೋಟಿ ಅಲ್ಲ, ಇಡೀ ರಾಜ್ಯವನ್ನ ನುಂಗು ನೀರು ಕುಡಿದ್ರು ಅಂಥವ್ರನ್ನ ಮಂತ್ರಿ ಮಾಡಿದ್ರೆ ಜನ ಒಪ್ಕೋತಾರೆ, ಕೇಳಲ್ಲ, BJP ಅನ್ನೋದಿಲ್ಲ ಅಂತ ಪ್ರೂವ್ ಮಾಡ್ದಂಗೆ ಆಗ್ತಾ ಇದೆ ಇದು. ಈಗ ಕರ್ನಾಟಕ ಸರ್ಕಾರ, ಕರ್ನಾಟಕದ ಮುಖ್ಯಮಂತ್ರಿ ಉತ್ತರ ಹೇಳಬೇಕಾಗಿದ್ದು BJPಗಲ್ಲ, ಕರ್ನಾಟಕದ ಜನತೆಗೆ. ಕರ್ನಾಟಕ ಜನರ ನೈತಿಕ ಪ್ರಜ್ಞೆಗೆ ಉತ್ತರ ಹೇಳಬೇಕು ನೀವು. BJP JDS ನೆಪ ಮಾತ್ರ ಅಷ್ಟೇ. BJP JDSಗಳು ಅವೇನು ಆಕಾಶ ಇಳಿದು ಬಂದಂಥ ಶುದ್ಧ ಜನ ಏನಲ್ಲ, ನಮ್ಗೆ ಗೊತ್ತಿದೆ ಅದು. ಆದರೆ ನೀವು ಹೇಳಬೇಕಾಗಿ ಉತ್ತರ ಕರ್ನಾಟಕದ ಜನತೆಗೆ. ಒಂದು ಇನ್ನೊಂದು, ನಾಗೇಂದ್ರ ಯಾಕೆ ಪತ್ರಿಕಾಗೋಷ್ಠಿ ಮಾಡಬೇಕು, ಸದನ ನಡೆಯಕ್ಕೆ ಬಿಡ್ತಾ ಇಲ್ಲ ಅಂತ? ಅವ್ರೇನು CLP ಲೀಡರ್, ಅವ್ರನ್ನ ಸಂಪುಟದ ಮುಖ್ಯಸ್ಥರ, ಏನು ಅವ್ರ ಪಕ್ಷದ ಹೂ ಇಸ್ ಈಸ್ ಅನ್ ಅಕ್ಯೂಸ್ಡ್, ಅವನು ಆರೋಪಿ ಬಂದು ಅನ್ಕೊಂಡು ಸದನ ಜೊತೆಗೆ ಆರೋಪವನ್ನು ಹೊತ್ಕೊಂಡಿರೋ ಆರೋಪಿ ಬಂದು ನಮ್ಮ ಮಂತ್ರಿ ಅಂತ ಒಪ್ಕೋಬೇಕು ನಾವು. ಮತ್ತೆ ಅವ್ನ ಸಮುದಾಯಕ್ಕೂ ಸಂಬಂಧ ಏನು? ಯಾಕೆ ಸಮುದಾಯನ ಮಧ್ಯೆ ತರ್ತೀರಿ ನೀವು? ಒಬ್ಬ ಮನುಷ್ಯ ಭ್ರಷ್ಟ ಅಂದ್ರೆ ಇಡೀ ಸಮುದಾಯ ಭ್ರಷ್ಟ ಅಂತ ಯಾರೋ ಹೇಳ್ತಾ ಇದ್ದಾರಾ? ಇವೆಲ್ಲ ನ್ಯಾರೇಟಿವ್ ಸರಿಯಾಗಿ ಓದಿಲ್ಲ. ಆದರೆ BJP JDS ಅಕಸ್ಮಾತ್ ಇದರಲ್ಲಿ ಬಚಾವ್ ಆದರೆ ನೀವು ಹೇಳಿದ್ರಲ್ಲ ರಾಜೀನಾಮೆ ಕೊಡೋ ಸಾಧ್ಯತೆ ಕಡಿಮೆ ಅಂತ. ಮೈ ಗಟ್ ಫೀಲಿಂಗ್ ಇಸ್ ಹಿ ವಿಲ್ ರಿಸೈನ್. ರಾಜೀನಾಮೆ ಕೊಡಬೇಕಾಗ್ತದೆ. ಆದರೆ ಅಕಸ್ಮಾತ್ ಏನಾದರೂ ತಪ್ಪಿಸ್ಕೊಂಡ್ರೆ ನಾಗೇಂದ್ರ ತಪ್ಪಿಸ್ಕೊಳ್ಳೋದು ಮುಖ್ಯ ಕಾರಣ BJP JDS ನಡುವಿನ ಹೊಂದಾಣಿಕೆ ಕೊರತೆ ಅಷ್ಟೇ. ಆದರೆ ನನ್ನ ರೀಡಿಂಗ್ ಪ್ರಕಾರ ಅವ್ರ ಬಾಡಿ ಲ್ಯಾಂಗ್ವೇಜ್ ಕೂಡ ನೋಡಿದ್ರು ಕೂಡ ಹಿ ಈಸ್ ಆನ್ ಅ ಬ್ಯಾಕ್ ಫುಟ್, ಹಿ ವಿಲ್ ರಿಸೈನ್. ಜನರಿಗೆ ಏನು ಮೆಸೇಜ್ ಕೊಡುತ್ತೆ ಕಾಂಗ್ರೆಸ್? ಅಬ್ಸಲ್ಯೂಟ್ಲಿ ಜನರಿಗೆ ಏನು ಮೆಸೇಜ್ ಕೊಡ್ತಾನೆ? ಏನೋ ನಡೀತೈತೆ ನಮ್ಮಲ್ಲಿ, ನಂಬರ್ಸ್ ಏನೋ ಮಾಡ್ತೇವೆ ನಾವು. ₹1,000 ಕೊಡ್ತೀನಿ, ಫ್ರೀಯಾಗಿ ಬಸ್ಸಲ್ಲಿ ಓಡಾಡು, ನಾನು ರಾಜ್ಯವನ್ನ ಲೂಟಿ ಹೊಡೆದ್ರು, ಒಂದು ಸಮುದಾಯದ ತಲೆ ಮೇಲೆ ಹೊಡೆದ್ರು ಕೂಡ ನನ್ನನ್ನ ಪ್ರಶ್ನೆ ಮಾಡಬೇಡಿ. ಯಾವ ಸಮುದಾಯ ಹೆಸರು ಹೇಳ್ಕೊಂಡು ಸರ್ಕಾರ, ಅಹಿಂದ ಸಮುದಾಯ ಹೆಸರು ಸರ್ಕಾರ ಮಾಡಿದ್ರಿ, ಆ ಅಹಿಂದ ಸಮುದಾಯದ ಹಣವನ್ನ ನೀವು ಕೊಳ್ಳೆ ಹೊಡೆದು ಮತ್ತೆ ಮಂತ್ರಿ ಆಗ್ತಾನೆ ಅಂದ್ರೆ ಹೇಗೆ? ಶೋಷಿತರ ಧ್ವನಿಯಾಗಿ ನಾವು ನಿಂತ್ಕತ್ತೀವಿ ಅಂದ್ರೆ ಧ್ವನಿ ಮನೆ ಹಾಳಾಗೋಗ್ಲಿ, ನಮ್ ಟ್ಯಾಕ್ಸ್ ದುಡ್ಡು ನಾವು ಪಾಡಿಗೆ ಹೋಗಕ್ಕೆ ನಾವು 100% ಶೋಷಿತರ ಪರವಾಗಿಯೇ ಕೆಲಸ ಮಾಡ್ತಾ ಇದೀವಿ. ಒಂದು ಸರ್ ಹೇಳ್ತಾ ಇದ್ರಿ ನೀವು, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಒಬ್ಬ ಮಂತ್ರಿಗೆ ಅಥವಾ ಒಬ್ಬ ಶಾಸಕನಿಗೆ, ಒಬ್ಬ MLCಗೆ, ಒಬ್ಬ MLAಗೆ ಕಲಾಪ ಸರಿಯಾಗಿ ನಡಿಬೇಕು, ಡಿಸ್ಕಷನ್ ನಾವು ರೆಡಿ ಇದೀವಿ, ನೀವ್ ಯಾಕೆ ರೆಡಿ ಇಲ್ಲ ಅಂತ ಕೇಳುವ ಹಕ್ಕುಗಳು ಆರೋಪಿ ಅಲ್ವಾ ನಜ್ಮಾ ಅವರು? ಆರೋಪಿ ಅಲ್ವಾ? ನಿಮ್ಮ ಪಾರ್ಲಿಮೆಂಟರಿ ಮಿನಿಸ್ಟರ್ ಇಲ್ವಾ? ಹೋರಾಟ ನಡೀತಾ ಇರ್ತಕ್ಕಂಥದ್ದು ವ್ಯತ್ಯಾಸ ಇದೆ. ಸಂಸದೀಯ ವ್ಯವಹಾರಗಳ ಸಚಿವರು ಹೇಳಿ, ಮುಖ್ಯಮಂತ್ರಿಗಳು ಹೇಳಿ, ಉಪಮುಖ್ಯಮಂತ್ರಿಗಳು ಹೇಳಿ, ಸಂಸದೀಯ ಸಚಿವರು ಇದ್ದಾರೆ. ಆರೋಪಿನೇ ಬಂದು ನಾನು ಇದೊಂದು ನಾಚಿಕೆಗೇಡಿನ ಸರ್ಕಾರ, ಇದು ಅಸಮರ್ಥ ಸರ್ಕಾರ, ಒಬ್ಬ ಅಸಮರ್ಥ ಮುಖ್ಯಮಂತ್ರಿ ಇವತ್ತು ನಡೀತಾ ಇರೋದು. ಅಸಮರ್ಥ ಮುಖ್ಯಮಂತ್ರಿ, ಹೈಕಮಾಂಡ್ ಪಪ್ಪೆಟ್ ಆಗಿರ್ತಾರೆ. ನನಗೆ ಈ ಪಕ್ಷದವ್ರನ್ನ ಕೇಳಿ 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 ನಾನೆಲ್ಲಿ ಪೊಲ್ಯೂಟ್ ಆಗ್ಬಿಡ್ತೀನೋ ಅಂತ ಅನಿಸ್ಬಿಟ್ಟಿದೆ ನನಗೆ. ಸರ್, ರಾಮಕೃಷ್ಣ ಹೆಗಡೆ ಅವರಿಂದ ಹಿಡಿದು ಇಲ್ಲಿ ತನಕ ಕಳಂಕವನ್ನ ಹೊತ್ಕೊಂಡು ರಾಜೀನಾಮೆ ಕೊಟ್ಟಿರೋದು ಹೊಸದಲ್ಲ. ಅಂಡ್ ಅವ್ರದ್ರಲ್ಲಿ ಏನ್ ಸರ್, ಫೋನ್ ಕದ್ದಾಲಿಕೆ ಆರೋಪ ಅಂತ ನಾವು ಓದಿದ್ದು ಕೇಳಿದ್ದು. ಅವಾಗ ನೀವು ಒಂದ್ ಸ್ವಲ್ಪ ನಮಗೆ ನೆನಪಿಸ್ಬಿಡಿ, ಆಗಿಂದ ಇಲ್ಲಿ ತನಕ ಎಂತೆಂತವ್ರು ರಾಜೀನಾಮೆ ಕೊಟ್ರು. ಅಂಡ್ ಇಲ್ಲಿ ಯಾಕೆ ಇದು ಸೆಲೆಕ್ಟಿವ್ ಮೌನ ವಹಿಸ್ತಾ ಇದ್ದಾರೆ? ಫೋನ್ ಕದ್ದಾಲಿಕೆ ವಿಚಾರದಲ್ಲಿ ಸರ್ಕಾರ ಹೋಯ್ತು. ಅದಕ್ಕಿಂತ ಮುಂಚೆ ರಾಮಕೃಷ್ಣ ರಾಜೀನಾಮೆ ಕೊಟ್ಟದ್ದು ಏನಕ್ಕೆ ಗೊತ್ತಾ? 1983 ಸರ್ಕಾರ ರಚನೆ ಮಾಡ್ತಾರೆ, BJP ಬೆಂಬಲದ ಸರ್ಕಾರ ಮಾಡ್ತಾರೆ. 84ಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಹತ್ಯೆ ಆದಮೇಲೆ ಇಡೀ ದೇಶದಲ್ಲಿ ಭಾಳ ಬಹುಸಂಖ್ಯೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ. ಇಲ್ಲಿಯೂ ಕೂಡ ಕಾಂಗ್ರೆಸ್ ಹೆಚ್ಚು ಸಂಖ್ಯೆ ಗಳಿಸಿದ ಸಂಸತ್ತಿನಲ್ಲಿ. ಅದಕ್ಕೆ ರಾಮಕೃಷ್ಣ ಹೆಗಡೆ ಅವ್ರು ನೈತಿಕ ಹೊಣೆಗಾರ ಕೊಡ್ತಾರೆ.
ನಾನು ಜನತಾ ಸರ್ಕಾರ ಮಾಡಿ ಜನತಾ ಪಕ್ಷ ಸರ್ಕಾರ ನಮಗೆ ಸಂಸತ್ತನ್ನು ಉಳಿಸ್ಕೊಳಕ್ಕಾಗಲಿ ಅಂತ ರಾಜೀನಾಮೆ ಕೊಡ್ತಾರೆ, ಮರುಚುನಾವಣೆ ಆಗ್ತದೆ, ಅಬ್ಸಲ್ಯೂಟ್ ಮೆಜಾರಿಟಿಯಿಂದ ಬರ್ತಾರೆ ಮತ್ತೆ ವಾಪಸ್ ಅವರು. ಆ ರೀತಿ ಒಂದು ಸೆನ್ಸಿಬಿಲಿಟಿ ಬೇಕಾಗುತ್ತೆ, ಸೆನ್ಸಿಟಿವಿಟಿ ಬೇಕಾಗುತ್ತೆ. ಅನೇಕ ರಾಜೀನಾಮೆಗಳು ಈ ಥರ ನಡೆದಿವೆ. ನಮಗೊಂಚೂರು ನೆನಪಿಸಿ ಸರ್, ನಿಮ್ಗೆ ಸಾಧ್ಯ ಆದಷ್ಟು ಯಾರ್ಯಾರು ಇಂಥ ಅಂದ್ರೆ ದುಡ್ಡನ್ನು ಕೊಳ್ಳೆ ಹೊಡೆದ್ರು ಅಂತಾನೆ ಅಲ್ಲ, ನೈತಿಕ ಹೊಣೆಗಾರಿಕೆನ ಹೊತ್ಕೊಂಡು ಸಚಿವರು ರಾಜೀನಾಮೆ ಕೊಟ್ಟಿರುವ ಹಿಸ್ಟ್ರಿ ನಮಗೆ ಸ್ವಲ್ಪ ನೆನಪಿಸೋದು. ನೈತಿಕ ಹೊಣೆಗಾರಿಕೆ ಹೊತ್ತು ಕೊಟ್ಟಂತವ್ರು ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಅವರಿದ್ರು. ಆಮೇಲೆ ಬಂಗಾರಪ್ಪ, ಆಮೇಲೆ ಅನೇಕರು, ನನಗೆ ಸಡನ್ ಆಗಿ ನೆನಪಾಗ್ತಾ ಇಲ್ಲ. ಬಟ್ ಎನಿವೇಸ್ ಆ ಪರಂಪರೆ ಇದೆ. ನೈತಿಕ ಹೊಣೆಗಾರಿಕೆ ಕೊಟ್ಟು ಇವರು ನಾಗೇಂದ್ರ ಕೊಟ್ಟಿಲ್ಲ ಅಂತಲ್ಲ, ಇದು ಹೊಸ ಕೇಸ್ ಅಲ್ಲ, ನಾಗೇಂದ್ರ ಕೂಡ ಕೊಟ್ಟಿದ್ದಾರೆ. ಆದರೆ ಮತ್ತೆ ಯಾಕೆ ಬಂದ್ರೆ ಕೇಸ್ ಇನ್ನೂ ಪೆಂಡಿಂಗ್ ಇರುವಾಗ ನೀವು ಇನ್ನೊಬ್ರಿಗೆ ಯಾಕೆ ಅವಕಾಶ ಮಾಡಿಕೊಡ್ಲಿಲ್ಲ? ಇಲ್ಲಿ ನಿಮಗೆ ಹಿರಿಯರಿಗೆ ಅವಕಾಶ ಕೊಡೋಕ್ಕಾಗಲಿಲ್ಲ, ನಿಮಗೆ ಮಹಿಳೆಯರಿಗೆ ಅವಕಾಶ ಕೊಡೋಕ್ಕಾಗಲಿಲ್ಲ, ನಿಮಗೆ ಕೊಡೋ ಅನಿವಾರ್ಯತೆ ಏನಿತ್ತು? ಆಮೇಲೆ ನೀವು ಯಾಕೆ ಸದನದ ಕಲಾಪವನ್ನು ನೀವು ಇದು ಮಾಡ್ಕೊಳ್ತಿದ್ದೀರಿ, ಸಮರ್ಥನೆ ಮಾಡ್ಕೊಳ್ತಿದ್ದೀರಿ? ನಿಮ್ಮ ಸಂಸದೀಯ ವ್ಯವಹಾರಗಳ ಮಂತ್ರಿ ಇಲ್ವಾ, CLP ಲೀಡರ್ ಇಲ್ವಾ? ಯಾಕಂದ್ರೆ ಯು ಆರ್ ಆನ್ ದ ಬ್ಯಾಕ್ ಫುಟ್. ನಿಮಗೆ ಇದು ಇದಾಗಿದೆ, ನಿಮಗೆ ಅದು ನಿಮ್ಗೆ ಗೊತ್ತಾಗಿದೆ, ಇದು ನಿಮಗೊಂದು ಭಯ ಇದೆ, ನಾನು ರಾಜೀನಾಮೆ ಕೊಡಬೇಕಾಗುತ್ತೆ ಅಂತೇಳಿ. ಯಾಕಂದ್ರೆ ಇದು ಆಗದೆ ಹೋದರೆ ಜನರ ಮುಂದೆ DK ಶಿವಕುಮಾರ್ ಸರ್ಕಾರದ ಒಂದು ನೈತಿಕ ನಿಲುಗಟ್ಟಿಗೆ ಧಕ್ಕೆ ಬರ್ತದೆ. ನೈತಿಕ ನಿಲುಗಟ್ಟು ಕಾಂಗ್ರೆಸ್ಗೆ ಅಥವಾ DK ಶಿವಕುಮಾರ್ ಸರ್ಕಾರಕ್ಕೆ ಒಪ್ಕೊಳ್ತೇನೆ ಸರ್. ಎದುರಾಳಿಗಳು ದುರ್ಬಲರಾದ್ರೆ ಎಂತ ಪರಿಸ್ಥಿತಿ ಬರುತ್ತೆ ಅಂದ್ರೆ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. 1 ಸೆಕೆಂಡ್, ಎದುರಾಳಿಗಳು ದುರ್ಬಲರಾದ್ರೆ ಎಂತೆಂತ ಅಸ್ತ್ರವನ್ನು ತಗೊಂಡ್ ಇವ್ರು ಜೋಬಿಗೆ ಹಾಕ್ತಿದ್ದಾರೆ, ಜೇಬಿಂದ ತೆಗೆದು ಬಿಸಾಕ್ತಾ ಇದ್ರಲ್ಲ ಸರ್ ಬಿಜೆಪಿ ಅವರು. ಶ್ರೀರಾಮುಲು ಇದೇ ವಿಚಾರವಾಗಿ ಪಾದಯಾತ್ರೆ ಮಾಡ್ತೀವಿ ಅಂದ್ರು ರಾಯಚೂರಿಂದ ಬಳ್ಳಾರಿಗೆ. ಎಲ್ಲಿ ಹೋದ್ರು ಅವರು? ಸೆಷನ್ ಬೇಕು ನಮಗೆ, ಅಧಿವೇಶನ ಬೇಕು, ಅಧಿವೇಶನ ಬೇಕು. ನಿಮ್ಮ ಈ ಕೆಲ್ಸಕ್ಕೆ ಬರ್ದಲ್ಲ ಇರೋ ಚರ್ಚೆಗಳ, ನನಗೆ ಅಧಿವೇಶನ ಬೇಕು ನೆರೆಗೆ, ನನಗೆ ಅಧಿವೇಶನ ಬೇಕು ಬರಕ್ಕೆ, ನನಗೆ ಅಧಿವೇಶನ ಬೇಕು ವಿದ್ಯಾರ್ಥಿಗಳಿಗೆ ಅಥವಾ ಉದ್ಯೋಗವನ್ನ ಬೇಕು ಅಂದವ್ರಿಗೆ ಉದ್ಯೋಗ ಕಟ್ಸಕ್ಕೆ, ನನಗೆ ಅಧಿವೇಶನ ಬೇಕು ರಾಜ್ಯದಲ್ಲಿ ನೀವು ಹೇಳಿರು ಇವ್ರು ಕೊಟ್ಟಿರುವಂತಹ ಗ್ಯಾರಂಟಿಗಳು ಸರಿಯಾಗಿ ತಲುಪ್ತಾ ಇಲ್ಲ ಅನ್ನಕ್ಕೆ. ಅದನ್ನು ಬಿಟ್ಟು ಅವರು ರಾಜೀನಾಮೆ ಕೊಡೋ ತನಕ ನಾವು ಮಾಡಕ್ ಬಿಡಲ್ಲ. ಏನ್ರಿ ಇದು ದೊಂಬರಾಟ? ಕೇಂದ್ರದಲ್ಲಿ ಹಂಗಂತೆ, ರಾಜ್ಯದಲ್ಲಿ ಹಿಂಗಂತೆ. ನಮ್ದು ಏನ್ರಿ ಕರ್ಮ? ನಿಮ್ಗಳಿಗೆ ಓಟ್ ಹಾಕಿ ಗೆಲ್ಸಿರೋರ್ದು. ವಿರೋಧ ಪಕ್ಷದ್ರೆ ಹೆದ್ರು ಬೇಕ್ರಿ, ನಿಮ್ಮನ್ನ ತಿರ್ಗಿ ನೋಡಿ ಅವ್ರ ಒಂಥರ ಸೈಡಿಗೆ ಹಿಂಗ ಹಂತ ಕಳಿಸ್ತಾ ಇದಾರೆ. ಯಾಕೆ ಎಚ್ಚೆತ್ಕೋತಾ ಇಲ್ಲ? ಹಿಂಗಾದ್ರೆ 2028ಕ್ಕೆ ನೀವು ಇದ್ದೀರಾ ಅಥವಾ ಇಲ್ವಾ ಅನ್ನಿಸ್ಬಿಡ್ತಾರೆ. ನೋಡಿ ಒಂದ್ ನಿಮಿಷ, ಅದಕ್ಕೋಸ್ಕರನೇ ನಾವು ಈಗ ಅವ್ರಿಗೆ ಬಂದು ಪತ್ರಿಕಾಗೋಷ್ಠಿ ಮಾಡಿರೋಂಥದ್ದು. ನಾವು ತೀವ್ರವಾದಂತ ಪ್ರತಿಭಟನೆ ಮಾಡ್ತಿರೋದ್ರಿಂದನೇ ಈ ನೈತಿಕತೆ ಪ್ರಶ್ನೆ ಎತ್ತಿದ್ರಲ್ಲ. JDS ಏನ್ ಮಾಡ್ತಾ ಇದೆ ಆಯ್ತಾ? JDS ಬೇಡಿಕೆ ನೋಡಿ ಸರ್, ಇದು JDSಗೂ ಅವರಿಗೂ ಸಹ ಒಂದು ಜವಾಬ್ದಾರಿ ಇದೆ. ಅವ್ರ ಬೇಡಿಕೆ ಏನು? ಇದೀವಿ ಅಂತ ನಾವು ಒಟ್ಟಾಗೇನೆ ಎಲ್ಲದನ್ನು ಮಾಡ್ಬೇಕು ಅನ್ನೋದೇನಿಲ್ಲ. ನಾವು ಅವರ ಒಂದು ಸಹಕಾರ ನಮಗೂ ಇದೆ ಈ ಹೋರಾಟಕ್ಕೆ. ಯಾರ್ಯಾದ್ರೂ ಕೊಡ್ತಾರೆ ಈ ಸಹಕಾರ ಈ ಅನ್ಯಾಯದ ವಿರುದ್ಧ ಖಂಡನೆ ಮಾಡೋದಕ್ಕೆ. ಆ ದೃಷ್ಟಿಯಿಂದ ನಾವು ಹೋರಾಟ ಮಾಡ್ತಾ ಇದೀವಿ. ಮತ್ತೆ ವಿವಿಧ ಏನು ಸಮಸ್ಯೆಗಳಿದೆ, ರಾಜ್ಯದ ಒಂದು ಗಂಭೀರವಾದಂತಹ ಸಮಸ್ಯೆಗಳಿದೆ, ಅದನ್ನು ಸಹ ನಾವು ಆದ್ಯತೆ ಮೇರೆಗೆ ನಾವು ಚರ್ಚೆ ಮಾಡೋದಕ್ಕೆ ರೆಡಿದೀವಿ. ಆದ್ರೆ ಈ ಸರ್ಕಾರ ದಪ್ಪ ಚರ್ಮದ ಸರ್ಕಾರ ಇದು ಯಾವುದಕ್ಕೂ ಮನ್ನಣೆ ಕೊಡದಲೆ ಸುಮ್ಮನೆ ಕಾಲಹರಣ ಮಾಡಿ ಇದನ್ನ ಸಂಪೂರ್ಣವಾಗಿ ತಳ್ಳ ಅಂತ ಪ್ರಯತ್ನ ಮಾಡ್ತಾ ಇದೆ. ಇದನ್ನ ಮುಂದಾಕುವಂತ ಅಧಿವೇಶನ ಸದನಗಳನ್ನ ವೇಸ್ಟ್ ಮಾಡ್ತಾ ಇದೆ. ಇದನ್ನ ನಿಜವಾಗ್ಲೂ ಕಾಲಹರಣ ಮಾಡ್ತಾ ಇರೋದು ಯಾರು ಅಂತ ಇಡೀ ರಾಜ್ಯ ನೋಡ್ತಾ ಇದೆ. ನೈತಿಕತೆ ಪ್ರಶ್ನೆಯನ್ನ ನೀವು ಎತ್ತಿದ್ರಿ. DKಶಿ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇರೋ ಕಾರಣದಿಂದಾಗಿಯೇ CAG ಮುಕ್ತವಾಗಿಟ್ಟಿದೀವಿ, RTI ಮುಕ್ತವಾಗಿಟ್ಟಿದೀವಿ. ಆದ್ರೆ ನೀವು PM ಗೃಹಲಕ್ಷ್ಮಿ ಸಮರ್ಥನೆ ಮಾಡಿ ಪ್ರಶ್ನೆ ಕೇಳೋದಕ್ಕೆ ಜನಸಾಮಾನ್ಯರಿಗೂ ಅಧಿಕಾರ ಕೊಟ್ಟಿದೀವಿ. ಆದ್ರೆ ನೀವು ಜನಸಾಮಾನ್ಯರ ಹಕ್ಕುಗಳನ್ನ ಕಿತ್ಕೊಂಡು ಕೂತ್ಕೊಂಡಿರುವಂತ ನಿಮ್ಮ ಸರ್ಕಾರ, ನಿಮ್ಮ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ಕಾಲಾಳು ಮಾಡ್ಕೊಂಡಿರುವಂತದ್ದು ನಿಮ್ಮ ಸರ್ಕಾರ. PM ಕೇರ್ ಫಂಡ್ ಗೆ RTI ಯಾಕೆ ಯಾಕಂದ್ರೆ ನೀವು ನಾಳೆ ಆ ಕಾರಣಕ್ಕೋಸ್ಕರ ವಾಲ್ಮೀಕಿ ಸಮುದಾಯ ಪರಿಶಿಷ್ಟ ಜಾತಿ ಮತ್ತೆ ಪಂಗಡದವ್ರನ್ನ ಉದ್ಧಾರ ಮಾಡಬೇಕು ಅಂತ ನಮ್ಮ ಟ್ಯಾಕ್ಸ್ ಹಣ 168 ಕೋಟಿ ನುಂಗು ನೀರು ಕುಡಿದಿದ್ದಾರೆ. 187, ಕ್ಷಮಿಸಿ, ನಂಬರ್ಸ್ ಚೇಂಜ್ ಆಯ್ತು. ಈಗ ಇವ್ರು ಹೇಳ್ತಾ ಇರೋದು ಆರೋಪ ಮಾತ್ರ. 1 ರೂಪಾಯಿನೂ ನಾಗೇಂದ್ರ ಅದ್ರಲ್ಲಿ ಮುಟ್ಟಿಲ್ಲ ಅಂತ ಇದ್ದಾರೆ. ಆಗಿಲ್ಲ, ಆಗ್ಲಿ ಸರ್, ಅದನ್ನು ಒಪ್ಕೊಳ್ಳೋಣ, ಇವ್ರ ಸಮಾಧಾನಕ್ಕೆ ಒಪ್ಕೊಳ್ಳೋಣ. ಅವಾಗ್ಲೇನು ಅದನ್ನೇ ಹೇಳ್ದೆ ನಾನು. ಅಲ್ಲಿ ಫೋರ್ಜರಿ ಸೈನ್ ಆಗಿದೆ ಅಂತ ಇದ್ದಾರೆ. ಫೋರ್ಜರಿ ಸೈನ್ ಆಗೋ ತನಕ ನೀವು ಬಿಟ್ಟಿದ್ದೀರಿ ಅಂದ್ರೆ ನೀವು ಅಲ್ಲಿ ಕುತ್ಕೊಳ್ಳೋಕೆ ಲಾಯಕ್ಕಿಲ್ಲ ಅಂತ, ನಿಮಗೆ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಅಲ್ವಾ?
ಅಲ್ವಾ ಸರ್? ಇವ್ರ ಇಲಾಖೆಯಲ್ಲಿ ಕಳ್ಳತನ ಒಂದ್ ನಿಮಿಷ ಒಂದ್ ಸೆಕೆಂಡ್. ಇಲಾಖೆಯಲ್ಲಿ ಕಳ್ಳತನ ಆಗಿದೆ ಅಂದ್ರೆ ಆ ಇಲಾಖೆಯ ಜವಾಬ್ದಾರಿ ಯಾರ ಯಾರ್ ಮೇಲೆ ತಗೋಬೇಕು? ಯಾರ ಮೇಲಿದೆ? ಆಮೇಲೆ ಈ ನಾನು ಡೈರೆಕ್ಟ್ ಆಗಿ ನಾನು ದುಡ್ಡು ತಗೊಂಡಿಲ್ಲ ಅಂದ್ರೆ ಯಾವ ಮಂತ್ರಿನೂ ಯಾವ ರಾಜಕಾರಣಿನೂ ಎಕ್ಸೆಪ್ಟ್ ಯಡಿಯೂರಪ್ಪ ಯಾರು ಕೂಡ ಡೈರೆಕ್ಟ್ ಆಗಿ ದುಡ್ಡು ತಗೊಳ್ಳೋದಿಲ್ಲ. ಡೈರೆಕ್ಟ್ ಆಗಿ ಈ ಪ್ರಕರಣದಲ್ಲೇ ಸಿಬಿಐ ಉಲ್ಲೇಖ ಇದೆ ನೋಡಿ. 1.21 ನಾಗೇಂದ್ರ ಅವರ ಕುಟುಂಬದ ಮನೆಗೆ ಹೋಗಿದೆ, ಆದ್ರೆ ಅಕೌಂಟ್ ಹೋಗಿದೆ. ಇದ್ರಲ್ಲಿ ಆಗಿದೆ, ಒಂದಲ್ಲ ಅಕೌಂಟಿಗೆ ಹೋಗಿದೆ. ಆರಿಫೋ ಏನೋ ಹೆಸರು. ಏನಕ್ಕೆ ನಜ್ಮಾ ಅವರೇ ಹಂಗಾದ್ರೆ ನಾನು ಪರ್ಸನಲ್ ಅಕೌಂಟಿಗೆ ಇಲ್ಲ, ಹೋಗುತ್ತೆ ಇಲ್ಲ, ಅಂದ್ರೆ charge sheet- ಅದು charge sheet ಚಾರ್ಜ್ ಶೀಟ್ ಅಲ್ಲಿ ಇದೆ. ಚಾರ್ಜ್ ಶೀಟ್ ನೋಡಿ, ರೇಟೆಡ್ ಇಂಟು ದ ಬ್ಯಾಂಕ್. ಒಬ್ಬೊಬ್ರಿಗೆ ಒಂದೊಂದು ಚಾರ್ಜ್ ಶೀಟ್ ಸಿಗುತ್ತೆ. ಅವಾಗಿಂದ ಎಲ್ಲರೂ ಚಾರ್ಜ್ ಶೀಟ್ ಇರ್ತಾರೆ. ಇಲ್ಲಿಗಲ್ ನಾನು ನೋಡಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಚಾರ್ಜ್ ಶೀಟ್ ನ ಇಲ್ಲಿಗಲ್ ಬಿಜೆಪಿ ಒಂದು ಆರೋಪ ಮಾಡ್ತಿತ್ತು ಯಾವಾಗಲೂ. ತಡೀರಿ, ಬಿಜೆಪಿ ಒಂದು ಆರೋಪ ಮಾಡ್ತಿತ್ತು. ಒಂದ್ ಸೆಕೆಂಡ್. ಕರ್ನಾಟಕ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಅದು ATM, ಒಂದೊಳ್ಳೆ ಬ್ಯಾಂಕ್ ಬ್ರಾಂಚ್ ಅಂತ. ಅದನ್ನ ಪ್ರೂವ್ ಮಾಡ್ದಂಗಾಯ್ತು. ನಮ್ಮ ರಾಜ್ಯದ ಹಣ ಒಂದು ಸಮುದಾಯಕ್ಕೆ ಸೇರ್ಬೇಕಾಗಿರೋ ಹಣ ಪಕ್ಕದ ರಾಜ್ಯದ ಬ್ಯಾಂಕಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಅಲ್ಲಿ ಯಾವುದೋ ಒಂದು 100 ಪೆಟ್ರೋಲ್ ಬಂಕ್ಗಳಿಗೆ ಸೇರ್ಕೊಳ್ಳುತ್ತೆ ಅಂದ್ರೆ ನಮ್ದು ಯಾವ ಕರ್ಮ ಸರ್ ಇದು? ನೂರಾರು ಬ್ಯಾಂಕ್ ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ. ಆ ಟ್ರಾನ್ಸ್ಫರ್ ಆದ ಹಣವನ್ನು ಕ್ಯಾಶ್ ವಿಡ್ರಾ ಮಾಡ್ತಾರೋ ಮತ್ತೊಂದು ಮಾಡಿ ಇನ್ನೊಂದು ಮಾಡ್ತಾರೋ ಅದು ಭಾಳ ವಿವರವಾದ ತನಿಖೆ. ಅದು ನಾನು 1 ರೂಪಾಯಿನೂ ಮುಟ್ಟಿಲ್ಲ ಅಂದರೆ ದಟ್ಸ್ ನಾಟ್ ಅ ಬಿಗ್ ಡೀಲ್. ನಾವು ಹೇಳ್ತಾ ಇರೋದು ನಿಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ, ನೀವು ಜವಾಬ್ದಾರಿ ಹೊರಬೇಕಾಗ್ತದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಡ್ರೈವ್ ಮಾಡ್ತಿರ್ಲಿಲ್ಲ ಆಕ್ಸಿಡೆಂಟ್ ಆದಾಗ, ಅಥವಾ ನಮ್ಮ ಸಿಂಧಿಯಾ ರಾಜೀನಾಮೆ ಕೊಟ್ಟರಲ್ಲ ವಿಮಾನ ಅಪಘಾತ ಆದಾಗ, ಈ ವಾಸ್ ನಾಟ್ ಅ ಪೈಲಟ್. ನಾನು ಮಾಡಿಲ್ಲ ಅಂತಲ್ಲ, ನಿಮ್ಮ ಇಲಾಖೆ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ. ಅಷ್ಟೇ ಅಲ್ಲ, ನಾನು ಅವಾಗಲೂ ಕೂಡ ಹೇಳಿದ್ದು, ಈ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಹೆಸರು ಹೇಳ್ಕೊಂಡು ಏನು ಸರ್ಕಾರ ರಚನೆ ಮಾಡಿದ್ರಲ್ಲ, ಆ ಮುಖ್ಯಮಂತ್ರಿ ಆಯ್ಕೆಯಾಗಿತ್ತು ನಾಗೇಂದ್ರ ಅವರ ಮಂತ್ರಿ ಆಗೋದು. ಆ ಕಾಲದಲ್ಲಿ ಮುಖ್ಯಮಂತ್ರಿ ಜವಾಬ್ದಾರಿನೂ ಇತ್ತು ಅದರಲ್ಲಿ. ಬಿಕಾಸ್ ಹಿ ಹ್ಯಾಸ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರ ಹತ್ರ ಇತ್ತು ಆ ಕಾಲದಲ್ಲಿ? ಹೀಗಿರುವಾಗ ಅದನ್ನ ಇಟ್ಸ್ ವಾಟರ್ ಅಂಡರ್ ದ ಬ್ರಿಡ್ಜ್ ನಾವು ಹರಿದೋಗಿ ಮುಗಿದೋಗಿದೆ ಈಗ. ಆದರೆ ಈಗ ಇದೊಂದು ಭಾಳ ಸಂಕೀರ್ಣವಾದ ಕೇಸ್ ಇರೋದ್ರಿಂದ ಆರೋಪಿ ಸ್ಥಾನದಲ್ಲಿರೋ ನಾಗೇಂದ್ರ ಅವರು ಮಂತ್ರಿ ಸ್ಥಾನದಲ್ಲಿರೋದು ಅಬ್ಸಲ್ಯೂಟ್ಲಿ ಅನ್ಎಥಿಕಲ್, ಇಮ್ಮಾರಲ್, ಮತ್ತೆ ಪೊಲಿಟಿಕಲಿ ನಾಟ್ ಪ್ಯಾಲೆಟೇಬಲ್ ಇವನ್ ಟು ದ ಸೇಮ್ ಕಾಂಗ್ರೆಸ್. ಒಂದು ಜೈಲಲ್ಲಿರುವ ಆರೋಪಿಗೂ ಕೋರ್ಟ್ ಕೇಳೋದಿಷ್ಟೇ, ಅಥವಾ ಅವ್ರ ಪರ ವಕೀಲರು ವಕಾಲತ್ ವಹಿಸೋದಿಷ್ಟೇ, ಈ ಆರೋಪಿಯನ್ನ ಹೊರಗೆ ಬಿಟ್ರೆ ಸಾಕ್ಷಿ ಮೇಲೆ ಪ್ರಭಾವ ಬೀರ್ತಾರೆ ಅಂತ. ಅಂತದ್ರಲ್ಲಿ ಅಂತ ಆರೋಪ ಹೊತ್ತಿರೋನ್ಗೆ ಮಂತ್ರಿಗಿರಿ ಕೊಟ್ರೆ ಸಾಕ್ಷಿ ಮೇಲೆ ಪ್ರಭಾವ ಬೀರಲ್ವಾ? ಬೇಸಿಕ್ ಸೆನ್ಸ್ ಅಲ್ವಾ ಇದು? ಬೇರೆ ಬೀರ್ತಾರೆ. ಅದಕ್ಕೋಸ್ಕರನೇ SIT ಮೇಲೆ ನಂಬಿಕೆ ಬರ್ತಾ ಇಲ್ಲ. ಯಾಕಂದ್ರೆ ಅದೇ ಸರ್ಕಾರ ಮಾಡಿದ SIT ಇದು. ಹೀಗಿರುವಾಗ ಈ ತರದ ವಿಚಾರಗಳಲ್ಲಿ, ಮತ್ತು ಇದು ಅಂತಾರಾಜ್ಯ ಕೇಸ್, ಇದು ಕೇವಲ ಕರ್ನಾಟಕದಲ್ವಾ, ಅಂತಾರಾಜ್ಯ ಕೇಸ್ ಇರೋದ್ರಿಂದ ಆ ಕೇಂದ್ರೀಯ ತನಿಖಾ ಸಂಸ್ಥೆ ಕೆಲಸ ಮಾಡಬೇಕು. ಆ ಕೇಂದ್ರೀಯ ತನಿಖಾ ಸಂಸ್ಥೆಗೆ ED, CBI ಅವುಗಳ ನಂಬರ್ಲರ್ತಿ ಎಷ್ಟು ಅದು ಬೇರೆ ಡಿಬೇಟ್ ಆಗ್ತದೆ. ಬಟ್ ಟೆಕ್ನಿಕಲಿ ಮತ್ತು ಲೀಗಲಿ ಅಂತಾರಾಜ್ಯ ಕೇಸ್ಗಳಲ್ಲಿ ಕೇಂದ್ರೀಯ ತನಿಖಾ ಸಂಸ್ಥೆಗಳೇ ಮುಖ್ಯ ಆಗ್ತವೆ, ಒಂದು ರಾಜ್ಯದ ತನಿಖಾ ಸಂಸ್ಥೆ ಮುಖ್ಯ ಅಲ್ಲ. ಹೀಗಿರುವಾಗ ಇದು ಪೂರ್ತಿಯಾಗಿ ನಾಗೇಂದ್ರ ಅವರು ಇದರಲ್ಲಿ ಯಾವುದು ಪಾತ್ರ ಇಲ್ಲ ಅಂತ ಒಂದು ಕೋರ್ಟಿಂದ ಆರ್ಡರ್ ಬರೋವರೆಗೂ ಅವ್ರ ಮನೇಲಿ ಕೂತ್ಕೊಳ್ಳೋದು ಒಳ್ಳೆಯದು. ಇದು ಜಾಗರೂಕತೆಯ ಹೆಜ್ಜೆನ, ರಾಜಕೀಯ ಲೆಕ್ಕಾಚಾರನ ಈ ಸಂಪುಟ ಅಥವಾ DK ಶಿವಕುಮಾರ್ ಟೀಮ್ ಅಂತ ಕರೆಸ್ಕೊಳ್ಳೋದ್ರಲ್ಲಿ ಇಂಥ ಕಳಂಕ ಹೊತ್ಕೊಂಡಿರೋ ಮಂತ್ರಿಯನ್ನ 187 ಕೋಟಿಯನ್ನ ಒಂದು ಸಮುದಾಯಕ್ಕೆ ಸೇರ್ಬೇಕಾಗಿರೋದನ್ನ ಇವರು ಹೊಟ್ಟೆಗೆ ಹಾಕೊಂಡಿದ್ದಾರೆ ಅನ್ನೋ ಆರೋಪ ಹೊತ್ಕೊಂಡಿರೋ ಮಂತ್ರಿಯನ್ನ ಒಳಗ್ ಮಂತ್ರಿ ಸೇರಿಸ್ಕೊಂಡಿರೋದು ಜಾಗರೂಕ ಹೆಜ್ಜೆಯ ರಾಜಕೀಯ ಲೆಕ್ಕಾಚಾರನ. ಜಾಗರೂಕ ಹೆಜ್ಜೆ ಆದ್ನಕ್ಕೆ ಸಾಧ್ಯನೇ ಇಲ್ಲ ಇದನ್ನ. ಯಾಕಂದ್ರೆ ಈ ಒಂದು ಸಂಪುಟ ರಚನೆ ವಿಚಾರದಲ್ಲಿ 2ನೇ ಬಾರಿಗೆ ಸಂಪುಟ ವಿಸ್ತರಣೆ ಆಯ್ತಲ್ಲ, ಆ ವಿಚಾರದಲ್ಲಿ ತೀರ್ಮಾನ ಒಬ್ಬರ ಕೈಯಲ್ಲಿ ಇರಲಿಲ್ಲ. ತೀರ್ಮಾನ DK ಶಿವಕುಮಾರ್ ಆಗಿರ್ಲಿಲ್ಲ, ತೀರ್ಮಾನ ಸಿದ್ದರಾಮಯ್ಯ ಅವ್ರದ್ದಾಗಿರ್ಲಿಲ್ಲ, ತೀರ್ಮಾನ ವೇಣುಗೋಪಾಲ್ ಆಗಿರ್ಲಿಲ್ಲ, ಹೈಕಮಾಂಡ್ ಆಗಿರ್ಲಿಲ್ಲ, BKFC ಆಗಿರ್ಲಿಲ್ಲ. ಎಲ್ಲರನ್ನೂ ಸಮಾಧಾನ ಪಡಿಸೋದಕ್ಕೆ ಎಲ್ಲರ ಒತ್ತಡಕ್ಕೂ ಮಣಿದು ಯಾರಿಗೂ ಸಮಾಧಾನ ಮಾಡೋಕ್ಕಾಗಲಿಲ್ಲ. ಈ ಸಂಪುಟದಲ್ಲಿ ಯಾವ ನಾಯಕರಿಗೂ ಸಮಾಧಾನ ಮಾಡೋಕ್ಕಾಗಲಿಲ್ಲ. ಹೀಗಾಗಿ ಯಾರೋ ಪ್ರೆಷರ್ಗೆ ಒಳಗಾಗಿ ಯಾರೋ ಒಂದು ಆಯ್ಕೆ ಮಾಡಿರ್ತಾರೆ ಅದನ್ನ, ಐ ಡೋಂಟ್ ನೋ. ಆದರೆ ನಮಗೆ ಹಿಂದಿನ ಸಂಪುಟದಲ್ಲಿ ಗೊತ್ತಿರೋ ವಿಚಾರದ ಪ್ರಕಾರ ನಾಗೇಂದ್ರ ವಾಸ್ ಸಿದ್ದರಾಮಯ್ಯಸ್ ಚಾಯ್ಸ್. ಹಿಂದಿನ ಸಂಪುಟ, ಈಗಿನ ಸಂಪುಟದ ಯಾರು ಗೊತ್ತಿಲ್ಲ, ಹೇಳ್ಬೇಕು ನನಗೆ. We should ask that question. ಈಗಿನ ಸಂಪುಟದಲ್ಲಿ ಯಾರು ಆಯ್ಕೆ? ಇದು DK ಶಿವಕುಮಾರ್ ಚಾಯ್ಸ್? ಹೈಕಮಾಂಡ್ ಯಾರು ಆಯ್ಕೆ ಮಾಡಿದ್ದು? ಯಾಕಂದ್ರೆ ಆಯ್ಕೆ ಮಾಡೋದು ಸರಿ. ಈಗ ಈಗೇನು ಅವಾಂತರ ನಡೆದಿದೆ ಅಲ್ಲ, ಇದಕ್ಕೆ ದೋಷ ಬರೋದು ಅಥವಾ ಇದರ ಆರೋಪ ಬರೋದು DK ಶಿವಕುಮಾರ್ ಅವರ ಮೇಲೆ. ಯಾಕಂದ್ರೆ DK ಶಿವಕುಮಾರ್ ಸರ್ಕಾರ ಇದು ಸಿದ್ದರಾಮಯ್ಯ ಸರ್ಕಾರ ಅಲ್ಲ, ಇದು ಹರಿಪ್ರಸಾದ್ ಸರ್ಕಾರ ಅಲ್ಲ, ರಾಹುಲ್ ಗಾಂಧಿ ಸರ್ಕಾರ ಅಲ್ಲ. ಕಾಂಗ್ರೆಸ್ ಮಾತಾಡಿದ್ವಿ, ಬಿಜೆಪಿ ಕೇಳಬೇಕು. ಬಿಜೆಪಿ ಇವರಿಗೆ ಇಮ್ಯುನಿಟಿ ಕೊರತೆ ಇದೆಯಾ ಅಂತ.
ICU ಬೇರೆ NICU ಬೇರೆ. ಮಕ್ಳು ನೀಡೋದನ್ನ NICU ಅಂತ ಕರಿತೀವಲ್ವಾ? ನೀವು NICU ಇಟ್ಟಂಗೆ ಬರೀ ಸೆಷನ್ ಒಳಗೆ ಹೋರಾಟ ಮಾಡೋದಲ್ರಿ, ಬೀದಿಗೆ ಬರ್ರಿ, ಪ್ರತಿಭಟನೆ ಮಾಡ್ರಿ, ಪಾದಯಾತ್ರೆ ಮಾಡ್ರಿ. ಯಾವ್ದು ಕಣ್ತೆರೆದ್ರಿ? ರಾಜ್ಯಾದ್ಯಂತ ನಮ್ಮ ಎಸ್ಟಿ ಮೋರ್ಚಾ ವಿವಿಧ ಭಾಗಗಳಲ್ಲಿ ಹೋರಾಟ ಮಾಡ್ತಾರೆ, ಸಮುದಾಯಗಳು ಹೋರಾಟ ಮಾಡ್ತಾ ಇದ್ದಾರೆ, ಜನಜಾಗೃತಿ ಆಂದೋಲನ ರಾಮುಲು ಅವ್ರು ಎಲ್ಲಿದ್ದಾರೆ? ಪಕ್ಷ ಭಿಕ್ಷೆ ಬಿಟ್ಟೋದ್ರ? ನೋಡಿ, ನಿನ್ನೆನೂ ಸಹ ಗಂಭೀರವಾದ ಚರ್ಚೆ ಆಗಿದೆ. ನಮ್ದು ರಾಷ್ಟ್ರೀಯ ನಾಗೇಂದ್ರ ಅವ್ರ ಬಗ್ಗೆ ಮಾತಾಡಿದ್ರೆ ನೋಡಿ, ಸದನ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಬಾರ್ದು ಅನ್ನೋದು. ಸೊ ಆ ದೃಷ್ಟಿಯಿಂದ ನಾವು ಮುಂದಿನ ದಿನಗಳಲ್ಲಿ ನಾವು ಒಂದು ನಿಮಿಷ ಮೇಡಮ್, ನಿಮಗೆ ನೋಡಿ ಚಾರ್ಜ್ ಶೀಟ್ ಅಲ್ಲಿ ಏನಂತ ಇದೆ ಗೊತ್ತಾ? ಡೇಟ್ ತಗೊಂಡ್ರಂತದ್ದು ನಾನು ಒಂದೇ ಇನ್ವೆಸ್ಟಿಗೇಷನ್ received illegal gratification of rupees 1.20 crores through Nagraj routed into the accounts of the minister's sister, brother-in-law, personal assistant. ಎದುರಾಳಿಗಳು ದುರ್ಬಲರಾದ್ರೆ ಆಡಳಿತ ನಡೆಸೋರು ಹಿಟ್ಲರ್ ಆದ್ರೂ ನಾವು ಒಪ್ಕೋಬೇಕು. ನಮ್ ಕರ್ಮ ಹಂಗಿದೆ. ನೀವು ಸರಿಯಾಗಿದ್ದಿದ್ರೆ ಇವತ್ತು ಕಾಂಗ್ರೆಸ್ ವಕ್ತಾರರು ಇದು ಮೀಡಿಯಾದೊಳಗೆ ಚೆನ್ನಾಗಿ ಮಾತಾಡ್ತೀರಿ, ನೀವು ಅಲ್ಲಿ ನಗಾಡ್ಕೊಂಡ್ ಕೊಡ್ತೀರಿ. ನಮ್ ಕರ್ಮ ನೋಡ್ರಿ, ನಮ್ ಕರ್ಮ ನೋಡ್ರಿ. ಈ ಏನು ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಸಿಗೋ ತನಕ ಮತ್ತೆ ಜೊತೆನಲ್ಲಿ ನಾವು ಬಿಜೆಪಿ ಹೋರಾಟ ಮಾಡ್ತೀವಿ. ಹಿಂಗ್ ಮಾಡಿ ಸೆಷನ್ ಕಳೆದ್ ಬಿಡ್ರಿ. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ನಮ್ಮ ಕರ್ಮಕ್ಕೆ ಇವತ್ತು ಕಳಂಕ ಹೊತ್ತಿರುವ ಮಂತ್ರಿಯೇ ಪ್ರೆಸ್ ಬ್ರೀಫಿಂಗ್ ಅಂತ ಮಾಡ್ತಾರೆ. ಅಲ್ಲಿ ಸಮುದಾಯದವನ್ನ ಮುಂದೆ ತರ್ತಾರೆ. ಚಿಕ್ಕ ಪುಟ್ಟ ಆರೋಪ ಇದ್ರೂ ಕೂಡ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಟ್ಟು ಹೋಗಿರುವ ಧೀಮಂತ ನಾಯಕರನ್ನ ನೋಡಿದೆ ನನ್ನ ರಾಜ್ಯ. ಅಂಥದ್ರಲ್ಲಿ ಇಡೀ ಸಮುದಾಯದ ಹಣವನ್ನು ನುಂಗು ನೀರು ಕುಡಿದಿದ್ದಾರೆ ಎನ್ನುವ ಆರೋಪ ಇದ್ದಾಗ, ಆರೋಪ ಪ್ರೂವ್ ಆಗೋ ತನಕ ನಾನು ಕ್ಯಾಬಿನೆಟ್ ಒಳಗೆ ಬರಲ್ಲ ಅಂತ ಶಪಥ ಮಾಡಿಬಿಟ್ಟಿದ್ರೆ ಇವ್ರನ್ನ ಹೊಗಳ್ತಾ ಇದ್ವಿ, ಹೀರೋ ಅಂದ್ಬಿಡ್ತಾ ಇದ್ವಿ. ಮತ್ತೆ ಬಂದು ಪುಸುಕ್ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಮತ್ತೊಂದು ಮಾಡಿದ್ರು, ಯಾರಿಗೂ ಗೊತ್ತು. ಅವ್ರದೇ ಪಕ್ಷದವ್ರು ಹೇಳಿದ್ರಿ, ಆಮೇಲೆ ನನ್ನ ಆರೋಪ ಅಂದ್ಗಿಂದಿರ ನೀವು. ಅವ್ರದೇ ಪಕ್ಷದವ್ರು ಹೇಳ್ತಾರೆ ಬ್ಲ್ಯಾಕ್ ಮೇಲ್ ಮಾಡಿರಬೇಕು ಹೈಕಮಾಂಡ್ಗೆ ಅಂತ. ಇಂಥ ಕಳಂಕ ಹೊತ್ಕೊಂಡಿರೋರ್ನ, ಕಳ್ತನ ಮಾಡಿದರೆ ಅನ್ನೋ ಆರೋಪ ಹೊತ್ಕೊಂಡಿರೋರ್ನ ನಾನು ಮಂತ್ರಿ ಅಂತ ಒಪ್ಕೋಬೇಕು ಅಂದರೆ ನಮ್ಮ ರಾಜ್ಯದ ಜನರ ಪರಿಸ್ಥಿತಿ ಇನ್ನೆಷ್ಟು ಹದಗೆಟ್ಟೋಗಿದೆ ಅಂತ ಪ್ರಶ್ನೆ ಮಾಡ್ಕೋಬೇಕು. ನೋಡೋಣ ರಾಜೀನಾಮೆ ಕೊಡ್ತಾರಾ ಅಥವಾ ಬಿಜೆಪಿ ಇದನ್ನ ಹೇಗೆ ಹ್ಯಾಂಡಲ್ ಮಾಡುತ್ತೆ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.